ಸಿದ್ಧಾರೂಢ ಯತೀಶ್ವರ. ಪ್ರಿಯ ಪುಣ್ಯಾತ್ಮರೇ, ಅಕಾರಣ ಕರುಣಾಶಾಲಿ ಜಗತ್ತಿನ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ ಪರಮಾತ್ಮ ಜಗತ್ತಿನಲ್ಲಿ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಇದೆಲ್ಲವನ್ನು ಸೃಷ್ಟಿ ಮಾಡಿದ. ಮಾನವನಿಗೂ ಮಹಾದೇವನಿಗೂ ನರನಿಗೂ ನಾರಾಯಣನಿಗೂ ಏನು ಅಂತರ ಅಂದ್ರೆ ಒಂದೇ ಒಂದು ಅಂತರ. ಅದು ಯಾವುದು? ನಾವು ಮಾಡುವುದೆಲ್ಲ ನಮಗಾಗಿ, ಆತ ಮಾಡುವುದೆಲ್ಲ ನಿಮಗಾಗಿ. ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಶ್ನೆ ಮಾಡಿದರೆ ಯಾಕೆ ಹುಟ್ಟಿದ, ಯಾಕೆ ಕೆಲಸ ಮಾಡ್ತಿ, ಯಾಕೆ ಮದಿ ಆದ, ಯಾಕೆ ಮಕ್ಕಳು ಹಡೆದು, ಯಾಕೆ ಮನೆ ಕಟ್ಟಿದ, ಯಾಕೆ ಅಂತ ಕೇಳಿದರೆ ಅದಕ್ಕೆ ಒಂದೇ ಒಂದು ಉತ್ತರದ, ಬೇಕಲ್ರಿ ಅಂತ. ನಾವು ಮನೆ ಬೇಕು, ರೊಕ್ಕ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಎಲ್ಲನೂ ಬೇಕು. ಯಾಕೆ? ನಾನು ಸುಖವಾಗಿ ಇರಲಿಕ್ಕೆ. ಇನ್ನು ಪರಮಾತ್ಮನಿಗೂ ಮನುಷ್ಯನಿಗೆ ಏನು ಅಂತರ ಅಂತ ಕೇಳಿದರೆ, ಪರಮಾತ್ಮ ಈ ಸೃಷ್ಟಿಯನ್ನು ಮಾಡಿದ್ದು ಅವನಿಗಾಗಿ ಅಲ್ಲ. ಈ ಜಗತ್ತಿನೊಳಗೆ ಏನೇನು ಮಾಡ್ಯಾನೆ ಅವೆಲ್ಲ ನಮಗಾಗಿ ಮಾಡ್ಯಾನ. ನೋಡಿ, ನೀವು ಪರಮಾತ್ಮನಿಗೆ ಏನಂತೀರಿ? ನೀವು ಗಂಗಾಧರನೇ ಗಜಚರ್ಮಾಂಬರನೇ. ಪರಮಾತ್ಮನಿಗೆ ಏನದ? ಬಂಗಾರ ಮಾಡ್ಯಾನ ಅವ, ಬಟ್ಟೆ ಮಾಡ್ಯಾನ ಅವ, ಅನ್ನ ಆಹಾರ ಮಾಡ್ಯಾನ ಅವ. ಪರಂತು ಅವನ್ನ ನೋಡಿರಿ ನೀವು, ನಿಮಗೆಲ್ಲ ಕೊಳ್ಳಾಗ ಬಂಗಾರ ಸರ ಅದಾವ, ಅವನ ಕೊಳ್ಳಾಗ ಹಾವು ಅದಾವ. ಸ್ವಲ್ಪ ನಿಮ್ಮದು ಅವನು ಟ್ರಾನ್ಸ್ಫರ್ ಮಾಡಿದ್ರೆ, ಅವನು ನಿಮಗೆ ಅವನು ಮಾಡಿದ್ರೆ ನೀವು ಎಲ್ಲಿ ತನಕ ಎಲ್ಲಿ ಇರ್ತಿದ್ರು? ಮಣ್ಣಾಗಿರ್ತಿದ್ರಿ. ಮತ್ತೇನು ಅವನು ಪರಮಾತ್ಮ ಹೆಂಗದ ನೋಡ್ರಿ. ನಮಗೆಲ್ಲ ರೇಷ್ಮೆ ಸೀರೆ, ಜರ ಸೀರೆ ಎಲ್ಲ ಕೊಟ್ಟಾನ. ಅವ ಏನು ಹುಟ್ಟಾನ? ಗಜಚರ್ಮಾಂಬರನೇ. ಗಜಚರ್ಮಾಂಬರ ಆನೆದು ತೊಗಲು ಉಟ್ಕೊಂಡು ತಿರುಗಾಡ್ತಾನೆ ಪರಮಾತ್ಮ. ನಮಗೆ ರೇಷ್ಮೆ ಎಲ್ಲ ಬಟ್ಟೆಯನ್ನು ಕೊಟ್ಟಾನೆ, ತಾನು ಗಜಚರ್ಮಾಂಬರನೇ. ನಮಗೆಲ್ಲನೂ ಕೂಡ ಚಂದ ಚಂದ ಮನೆ, ಏಸಿ ಗೀಸಿ ಮನೆ ಅದಾವ. ಅವ ಎಲ್ಲಿರ್ತಾನೆ ಗೊತ್ತಾ ಏನ್ರಿ? ಕೈಲಾಸೆ ಗಿರಿ ಶಿಖರೆ ಏಸಿ ಅದ. ಹಿಮಾಲಯಕ್ಕೆ ಯಾರ ಯಾತ್ರಕ್ಕೆ ಹೋದವ್ರು ಗೊತ್ತಿರ್ತದೆ, ಬದ್ರಿ ಕೇದಾರಕ್ಕೆ ಹೋದ್ರೆ. ಆದ್ರೆ ಬದ್ರಿ ಹೋದ್ರೆ ಆ ಕಡೆ ಶಾಸ್ತ್ರ ಆಯಿತು. ಬದ್ರಿ ಇಲ್ಲಾಂದ್ರೆ ಉದ್ರಿ ಆ ಕಡೆ. ಲಕ್ಷ ಹಾಕ್ರಿ, ಪರಮಾತ್ಮ ಅಂತ ಥಂಡ್ಯಾಗದ. ನಾವು ನಿಮಗೆ ಎ ಸಿ ಬೇಕು, ಕಂಬಳಿ ಬೇಕು, ರಜಾಯಿ ಬೇಕು, ಕವದಿ ಬೇಕು. ಒಂದು ಥಂಡಿ ಇಲ್ಲ, 2-3 ಥಂಡಿ ಅದಾವ ಅವನಿಗೆ. ಒಂದು ಮ್ಯಾಲೆ ನೀರು ಗಂಗಾ, ಅದ್ರ ಮೇಲೆ ಮತ್ತೊಂದು ಥಂಡಿ ಚಂದ್ರ. ಎಲ್ಲ ಥಂಡಿಗೆ. ಪರಂತು ಮೈ ಮೇಲೆ ಒಂದು ಬಟ್ಟೆ ಇಲ್ಲಂಗೆ ಪರಮಾತ್ಮ ಅದ. ಯಾಕೆ? ಪರೋಪಕಾರಾರ್ಥ ಮಿದಂ ಶರೀರಂ. ದೊಡ್ಡವರು ತಮ್ಮ ಸಲುವಾಗಿ ಏನೂ ಮಾಡೋಂಗಿಲ್ಲ, ಎಲ್ಲ ಜಗತ್ತಿನ ಜನರ ಸಲುವಾಗಿ ಮಾಡ್ತಾರೆ. ಅದಕ್ಕೆ ಮಹಾನುಭಾವರು ಹೇಳಿದರು, ದೇವರನ್ನ ಮಹಾತ್ಮರನ್ನ ಅನುಸರಿಸಲಿಕ್ಕೆ ಯಾಕೆ ಹೇಳ್ಯಾರ ಅಂತ ಕೇಳಿದರೆ,
ಅವರು ಅಷ್ಟು ನಿಸ್ಪೃಹ ಆಗಿ ಇರ್ತಾರೆ. ಪರಮಾತ್ಮ ಎಲ್ಲ ಇದ್ದರೂ ಇಲ್ದಂಗೆ ಅದಾನ, ಮಹಾತ್ಮರು ಎಲ್ಲ ಇದ್ದರೂ ಇಲ್ದಂಗೆ ಅದಾನ. ನಾವು ಸಂಸಾರಿಕರು ಇಲ್ದಿದ್ರು ಇದ್ದಂಗೆ, ಬಂಗಾರ ಇಲ್ಲಂದ ಕಡೆ ನೆಕ್ಲೆಸರಿ ಮತ್ತೊಂದು ಹಾಕೊಂಡು ನಕಲಿಯರು ಹಾಕೊಂಡು ತಿರುಗಾಡ್ತೇವೆ. ಆಗ ಸಾವುಕಾರ ಆಯ್ಕೆ ಕಾಣಬೇಕಂತ ನಮ್ದು. ಅವರು ಹಾಗಲ್ಲ. ಮಹಾತ್ಮರಿಗೆ ಮಾನವರಿಗೆ ಪರಮಾತ್ಮನಿಗೂ ಜಗತ್ತಿಗೆ ಅಂತರ ಇಷ್ಟೇ ಅದ. ಅವರು ಬದುಕಿದ್ದು ಪರೋಪಕಾರಾರ್ಥ ಮಿದಂ ಶರೀರ. ಹಾಗಾದ್ರೆ ಮನುಷ್ಯ ತನ್ನ ಜೀವನದಲ್ಲಿ ಏನು ಮಾಡಬೇಕು? ಯದ್ಯಪಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿದರೆ ವೈ ಯು ಟೇಕನ್ ದ ಹ್ಯೂಮನ್ ಬರ್ತ್, ಮನುಷ್ಯನೇ ಆಗಿ ಏಕೆ ಹುಟ್ಟಿದಿ? ಇದೊಂದು ಪ್ರಶ್ನೆ, ಬಹಳ ದೊಡ್ಡ ಪ್ರಶ್ನೆ ಅದು. ಇದರ ಉತ್ತರ ಹುಡುಕತಕ್ಕಂಥ ಮಹಾತ್ಮರು, ಇದನ್ನು ಹುಡುಕಿದವರು ಭಗವದ್ ರೂಪ ಆಗ್ತಾರೆ, ಭಗವಂತ ಆಗ್ತಾರೆ, ಮಹಾತ್ಮ ಆಗ್ತಾರೆ. ಮನುಷ್ಯ ಯಾಕೆ ಹುಟ್ಟೀನಿ ಅನ್ನೋದು. ಜಗತ್ತಿನಲ್ಲಿ ಎಷ್ಟೋ ವಸ್ತುಗಳು ಯಾವಕ್ಕೆ ಕೈಕಾಲು ಇಲ್ಲ, ಯಾವಕ್ಕೆ ಕೈಕಾಲು ಅದಾವ, ಅವು ಶುದ್ಧ ಜನ್ಮದಲ್ಲಿ ಪರೋಪಕಾರವನ್ನು ಮಾಡ್ತಾವಂತ ಮಹಾತ್ಮರು ಹೇಳ್ತಾವೆ. ಶಾಸ್ತ್ರ ಭಾಳ ಚಂದ ಹೇಳ್ತಾವೆ. ಪ್ರಕೃತಿಯಲ್ಲಿ ನೋಡಿ, ರವಿಶ್ಚಂದ್ರೋ ಘನ ವೃಕ್ಷ, ಶಾಸ್ತ್ರ ಹೇಳ್ತಾರೆ. ನದಿ ಏನಪ್ಪ ಅಂದ್ರೆ ಗಾವಶ್ಚ ಸಜ್ಜನ, ಇವೊಂದು 5 ಜನ ಅದಾವೆ. ಸೂರ್ಯ, ಚಂದ್ರ, ಗಿಡ, ಹೊಳಿ, ಆಕಳ. ಇವು ನೋಡಿರಿ, ನಮ್ಗೆ ಗೊತ್ತು. ಸೂರ್ಯ ಅದಾನ, ಚಂದ್ರ ಅದಾನ, ಆಮೇಲೆ ಏನಪ್ಪ ಅಂತ ಕೇಳಿ ಶಾಸ್ತ್ರದಾಗ ಇವೆಲ್ಲ ಅದಾವ ನಮ್ಮ ಮಂತ್ಯಕ್ಕೆ. ಮಾಡದ ಸೂರ್ಯ, ಚಂದ್ರ, ಮಾಡ, ಆಕಳ ಇವೆಲ್ಲ ಅದಾವಲ್ಲ, ಗಿಡ. ಇವು 5 ವಸ್ತುಗಳು ಪರಮಾತ್ಮ ನಮಗೆ ಬುದ್ಧಿ ಹೇಳಕ್ಕೆ ಕೊಟ್ಟಾನಂತಾವ. ನೋಡಪ್ಪ, ನೀ ಮನುಷ್ಯ ಇದ್ದಿ, ಕಲ್ತವಿದ್ದಿ, ಶಾಣೆ ಇದ್ದಿ, ನನ್ನಂತ ಪಂಡಿತ ಬುದ್ಧಿವಂತ ಯಾರೂ ಇಲ್ಲ ಅಂತಿ. ಪರಂತು ಆ ವೃಕ್ಷಗಳಂಗೆ ಆ ದನದಂಗ ನಿನಗೆ ಇರಾಕೆ ಬಂದಿಲ್ಲ ಅಂದರೆ ನಿನಗೆ ಏನು ಅನ್ನಬೇಕು ಅಂತ. ರವಿಶ್ಚಂದ್ರು, ಸೂರ್ಯ ಹುಡ್ತಾನ ಮುಳುಗ್ತಾನ ಅಲ್ಲ, ಏನು ಲಾಭ ಅದ ಅವನಿಗೆ? ಸೂರ್ಯ ಹುಟ್ಟಿದ್ರೆ ನಿಮ್ಗೆ ಲಾಭ ಅದ, ಸೂರ್ಯ ಮುಳುಗಿದ್ರು ಲಾಭ ಅದ. ಸೂರ್ಯ ಹುಟ್ಟದ ಅಂದ್ರೆ ದುಡ್ಡು ಗಳಿಸ್ತೇವೆ, ಸೂರ್ಯ ಮುಳುಗದ ಅಂದ್ರೆ ಸುಖವಾಗಿ ನಿದ್ದೆ ಮಾಡ್ತೇವೆ. ಸೂರ್ಯನೇ ಹೊಣ್ಣಲಿಲ್ಲ ಅಂದ್ರೆ, ಅಥವಾ ಹುಟ್ಟದ ಸೂರ್ಯ ಮುಳುಗಲಿಲ್ಲ ಅಂದ್ರೆ ನಮ್ಮ ಗತಿ ಏನಾದಿತ್ತು ಗೊತ್ತದ್ರಿ? ನಾವೇನು ಕೊಡ್ತೇವೆ? ಏನು ಕೊಡಂಗಿಲ್ಲ. ಪರಂತು ಪರೋಪಕಾರಕ್ಕಾಗಿ ಸೂರ್ಯ ಹುಡ್ತಾನ, ಸೂರ್ಯ ಮುಳುಗ್ತಾನೆ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ಯಾರ, ಯಾರಿಗೆ ದೀರ್ಘ ಆಯು ಬೇಕಂತೀರಿ ಹೊತ್ತು ಹೊಂಟ್ಕೊಳ್ಳೆ ಮೊದಲು ಸೂರ್ಯ ನಮಸ್ಕಾರ ಮಾಡಬೇಕು, ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಹೇ ಪರಮಾತ್ಮ, ನೀ ಇದ್ದೀಯಂತೆ ನಾನು ಬದುಕೀನಿ. ಸೂರ್ಯ ಅದಾನಂತೆ ಏನಪ್ಪ ಅಂದ್ರೆ ಗಿಡ ವೃಕ್ಷ ಎಲ್ಲ ಬೆಳಿತಾವ. ಸೂರ್ಯ ಅದಾನಂತೆ ನಾವೆಲ್ಲ ವ್ಯವಹಾರದಾಗ ಪ್ರಯತ್ನ ಆಗ್ತೇವೆ. ಸೂರ್ಯ ಹೊಂಟಾನಂತೆ ನಾವು ಹಿಂಗೆ ಇರ್ತೇವೆ. ಇಲ್ಲ ಅಂದ್ರೆ ನಮ್ಮ ಜೀವನ ನಿಂತು ಹೋಗ್ಬಿಡ್ತದೆ. ಪರಂತು ಸೂರ್ಯ ಏನು ಕೊಡ್ತೇವೆ? ಏನೂ ಇಲ್ಲ. ಲಕ್ಷ್ಯ ಇಡ್ರಿ, ಪರಮಾತ್ಮ ಪರೋಪಕಾರಕ್ಕಾಗಿ ಸೂರ್ಯ ಹುಟ್ಟ್ಯಾನ. ಆಮೇಲೆ ಚಂದ್ರ ಅದಾನಲ್ಲಿ, ಹುಣ್ಣಿಮೆ ಅದ. ಚಂದ್ರ ಬಂದಂದರೆ ವನಸ್ಪತಿಗಳು ಬೆಳಿತಾವ. ಸೂರ್ಯನಿಂದ ಬೆಳೆಯಂಗಿಲ್ಲ, ಚಂದ್ರ ಬಂದ್ರೆ ವನಸ್ಪತಿ ಬೆಳಿತಾವ. ಅದಕ್ಕೆ ಮಹಾತ್ಮ ಸೂರ್ಯ, ಚಂದ್ರ ಇವೆಲ್ಲ ಏನದ ಅದಕ್ಕೆ ಪರೋಪಕಾರಕ್ಕಾಗಿ ತಮ್ಮ ಜೀವನವನ್ನು ಬಳಸ್ತಾವ, ಮತ್ತೊಂದೇನಿಲ್ಲ. ಮಾಡ ಏನು ನೋಡಿ ಪರೋಪಕಾರ, ಎಷ್ಟು ಮಳೆ ಸುರ್ಸಕತ್ತದಲ್ಲ. ಒಂದು ವರ್ಷ ಮಳೆ ಬರೆದಿದ್ರೆ ನಮ್ಮ ಗತಿ ಏನಾಗ್ತದೆ ಅನ್ನೋದು ನಿಮ್ಗೆ ಗೊತ್ತದ. ಹಾಹಾಕಾರ ಆಗ್ತದೆ.
ಮನುಷ್ಯನಿಗೆ ನೀರಿಗೆ ಜೀವನ ಅಂದರೆ ಸಂಸ್ಕೃತ ಜೀವನ. ನೀರಿದ್ರೆ ಎಲ್ಲ. ಅನ್ನ ಇಲ್ದಿದ್ರೆ 1 ತಾಸು 2 ತಾಸು ತಡಿತಾನೆ. ನೀರಡಿಕೆ ತಡೆಯಕ್ಕಾಗಿಲ್ಲ ಮನುಷ್ಯನಿಗೆ. ಆ ನೀರಿಗೆ ನಾವೇನು ಕೊಟ್ಟಿದ್ದೀವಿ? ನಾವು ಬೋರ್ ಹೊಡೆದು ತೆಗೆದೇವೆ. ಬೋರ್ ನೀರು ಹೊಡೆದೀವಿ, ನೀರು ಅದಾವಲ್ಲಿ ಅದಾವಂತೆ ನಿಮಗೆ ಸಿಕ್ಕಾವ. ನೀರು ಇಲ್ಲಂದ್ರೆ ನಿಂಗೆಲ್ಲಿ ಸಿಗ್ತಿತ್ತು? ಪರಮಾತ್ಮ ಎಂಥ ಕೃಪಾವಂತ ಅದಾನೆ. ಮಾಡಗಳು ಮಳೆ ಸುರಿಸ್ತಾವಂತ ನಾವು ಬದುಕಿದ್ದೇವಿ, ಬೆಳೆ ಬರ್ತದೆ, ಉಪಕಾರ ಆಗ್ಯದ ಅಂದಮೇಲೆ ಉಪಕಾರ ಮಾಡಿಕೊಂಡಿದ್ದು ವಾಪಸ್ ಮಾಡಬೇಕು. लक्ष्य उपकार करून घेऊन नाही, घेतल्यावर ठेवून नाही. ಗಿಡಾರಿ ಗಿಡಗಳು ಎಷ್ಟು ಉಪಕಾರ ಮಾಡ್ತಾವ. ಏನ್ರಿ ಹಣ್ಣು ಬಿಟ್ರೆ ಅರೆ ಹಣ್ಣು ಬಿಡದಿದ್ರು ಉಪಕಾರದ. ಸೈನ್ಸ್ ಹೇಳ್ತದೆ ಅಂಗಾರಾಮ್ಲ ವಾಯು ತಗೋತಾವಂತ, ಪ್ರಾಣವಾಯು ಬಿಡ್ತಾವಂತ. ಗಿಡ ಬಂದಾದ್ರೆ ಗಿಡ ಉಸಿರಾಡಿಸ್ತದ, ಅಂಗಾರಾಮ್ಲ ವಾಯು ತಗೋತದ. ಸೈನ್ಸ್ ಹೇಳ್ತ ಪ್ರಾಣವಾಯು ಬಿಡ್ತದೆ. ಅದಕ್ಕೆ ಮನುಷ್ಯ ಒಂದು ವೇಳೆ ಗಿಡನೇ ಎಲ್ಲ ಹಾದು, ವನಸ್ಪತಿ ಎಲ್ಲ ಹಾದು ಅಂದ್ರೆ ನಿಮಗೂ ದಮ ಚಾಲು ಆಗ್ತದೆ. ಜೋರ್ಲೆ ಉಸಿರಾಡ್ಕೋಬೇಕು, ಜೋರ್ಲೆ ಬಿಡ್ಬೇಕು. ದಮ ಅದ ನೋಡಿದ್ರೆ ಹೆಂಗೆ ಮಾಡ್ತಾರೆ. ಎಲ್ಲ ಉಪಕಾರ ಮಾಡ್ತ ಜಗತ್ತಿನಾಗ ಏನದ ಎಲ್ಲ ಉಪಕಾರ ಮಾಡ್ತಾವ್ರಿ. ಎಲ್ಲ ಉಪಕಾರ ಮಾಡ್ತಾವ. ಉಪಕಾರ ಮಾಡಲಾರ್ದವ ಅಂದ್ರೆ ಮನುಷ್ಯನೇ. ಗಿಡಗಳು ಉಪಕಾರ ಮಾಡ್ತಾವ, ಪಕ್ಷಿಗಳಿಗೆ ಕುಂದ್ರಂಗೆ ಜಾಗ ಕೊಡ್ತಾವ, ದುಂಬಿಗಳಿಗೆ ಹೂವು ಕೊಡ್ತಾವ, ತಿನ್ನಕ್ಕೆ ಮನುಷ್ಯನಿಗೆ ಹಣ್ಣು ಕೊಡ್ತಾವ, ಬಿಸಿಲಾಗ ಬಂದವನಿಗೆ ನೆರಳು ಕೊಡ್ತಾವ. ಈ ಗಿಡದಂತ ಕೆಲಸ ಮಾಡ್ತಿ, ಯಾರೇ ಬಂದವ್ರು ನೆರಳು ಕೊಟ್ಟಿದಿ, ಹಸ್ತರಿಗೆ ಒಂದು ತುತ್ತು ರೊಟ್ಟಿ ಕೊಟ್ಟಿದಿ, ಅದು ಕೊಡೋದೆಲ್ಲ ಮತ್ತೆ ಕಡಿತಾನೆ, ಗಿಡ ಕಡ್ದು ಹಾಕ್ತಾನೆ. ಮನುಷ್ಯನಂತ ಉಪಕಾರ ಇಲ್ದವ, ಮನುಷ್ಯನಂತ ಋಣಿ ಜಗತ್ತಿನೊಳಗೆ ಮತ್ತೊಬ್ಬರು ಸಿಗಲ್ಲ. ಪ್ರಕೃತಿ ನಮ್ಮನ್ನು ಕಾಪಾಡಲಿಕ್ಕೆ ಹುಟ್ಟ್ಯಾದ, ಕಾಪಾಡಲಿಕ್ಕೆ ಹುಟ್ಟ್ಯಾದ. ಶಾಸ್ತ್ರ ಏನು ಪರಮಾತ್ಮ ಮಾಡಿ ಒಳ್ಳೇದೇ ಮಾಡ್ಯಾನ, ಒಳ್ಳೇದೇ ಮಾಡ್ಯಾನ. ಶಾಸ್ತ್ರ ಹಿಂದಕ್ಕೆ ಕೆಲವೊಂದು ವರ್ಷಗಳಿಂದ ಹಾವೇರಿ ಜಿಲ್ಲಾದೊಳಗೆ ಮ್ಯಾಲಿಂದ ಔಷಧ ಕೆಡವಿ ಹುಳ ಕೊಲ್ಲಬೇಕಂತ ಪ್ರಯತ್ನ ಮಾಡ್ತದೆ ಗೌರ್ಮೆಂಟು. ಅದರ ಜೊತೆಗೆ ಹಾವನು ಸತ್ತು, ಹಾವನು ಸತ್ತು. ಮುಂದೆ ವಿಜ್ಞಾನಿಗಳೇ ಹೇಳಿದರು, ನಿಮ್ಮ ಔಷಧಿಯಿಂದ ಮಿಡಿಚಿ ಪಿಡಿಚಿ ಸಾಯ್ತಾ ಉಳಿಕೆವಿ, ಅವು ಸಾಯಂಗಿಲ್ಲ. ಹಾವು ಸತ್ತು ಅಂದ್ರೆ ಇಲಿ ಹೆಚ್ಚಾದ್ರು, ಇಂಚಾವತಿ ಹೆಚ್ಚಾದ್ರೆ ತಿನ್ನಕ್ಕೆ ಹಾವು ಬೇಕು. ಇಲ್ಲಾಂದ್ರೆ ನಿಮ್ಮ ಬೆಳೆ ಇಲಿ ಎಲ್ಲ ಹಾಳು ಮಾಡ್ತಾವೆ. ಇಂಚಾವತಿ ಹೊಡಿಬೇಡ್ರಿ ಅಂದ್ರು. ಹಾವ ಇಂಚಾವತಿ ತಿಂತಾವೆ, ಇಲಿ ಅಂತ ತಿಳ್ಕೊಂಡೆ ಬೆಳೆ ಸುರಕ್ಷಿತ ಅದಾವ. ಅವು ಕೆಲಸ ಮಾಡ್ತಾವ. ಜಗತ್ತಿನೊಳಗೆ ಎಲ್ಲಕ್ಕಿಂತ ನಾಲಾಯಕ ಅಂದ್ರು ಮನುಷ್ಯನೇ. ಯಾವ ಪ್ರಾಣಿ ಇಲ್ಲ, ನಾಲಾಯಕ ಮನುಷ್ಯನೇ. ಇವ ಉಪಕಾರವನ್ನು ಮರೆಯತಕ್ಕಂಥ ವ್ಯಕ್ತಿ ಅಂದ್ರೆ ಇವ ಒಬ್ಬನೇ ಅದನ್ನು ಮತ್ತೆ ಯಾರು ಇಲ್ಲ. ಬಹಳ ಸುಂದರವಾದ ಒಂದು ಮಾತು ಬರ್ತದೆ. ಒಬ್ಬ ಮನುಷ್ಯ ಊರಿಂದ ಊರಿಗೆ ನಡೆದಿದ್ದ. ಈಗಿನ ಹಂಗೆ ಬಸ್ಸು ಗಿಸ್ಸು ಇರಲಿಲ್ಲ. ನಡೆದಿದ್ದ ಅರಣ್ಯದೊಳಗೆ, ಅಡವ್ಯಾಗ, ಗುಡ್ದಾಗ ಹಾಯಿಸಿ ಹೋಗುವ ದಾರಿ ಇತ್ತು. ಅವ ಅಲ್ಲಿ ನಡೆದಿದ್ದ ಆ ಮನುಷ್ಯ. ಅಲ್ಲಿ ಅಡವ್ಯಾಗ ಹಾವ ಇರ್ತಾವೆ, ಇಲಿ ಇರ್ತಾವೆ, ಹಾವ ಇಲಿ ಇರ್ತಾವೆ. ಅದನ್ನು ನೋಡಿ ಏನಾಯಿತು ಅಂತ ಕೇಳಿದ್ರೆ, ಈ ಮನುಷ್ಯ ನೋಡಿ ಒಂದು ಹುಲಿ ಓಡಿ ಬಂತು, ಅಡ್ರಂತ ಬಂದು ತಿನ್ಬೇಕಂತ ಬಂತು. ಇಲಿಗೆ ಒಂದು ಹಾವು ಬೆನ್ನು ಹತ್ತಿತ್ತು, ಮನುಷ್ಯಾಗ ಏನಪ್ಪ ಅಂದ್ರೆ ಹುಲಿ ಬೆನ್ನು ಹತ್ತಿತ್ತು. ಹ್ಯಾಂಗೆ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ ಕಾಲಕ್ಕೆ ಇಲಿ ಸ್ಪೀಡ್ ಹೋಗಿ ಬಾವ್ಯಾಗ ಬಿತ್ತು. ಆ ಹಿಡ್ಯಾಕ ಹಾವು ಕೆಳಗೆ ಬಿತ್ತು.
ಹುಲಿ ಅಂಜಿ ಇವನು ಬಿದ್ದ. ಆಮೇಲಪ್ಪ ಅಂದ್ರೆ ಅವನಿಗೆ ಹಿಡ್ಯಾಕೆ ಹೋಗಿ ಆ ಹುಲಿನೂ ಬಿತ್ತು ಒಳಗೆ. ದೊಡ್ಡ ಭಾವಿ ಕೆರಿ. ಈಗ ಮತ್ತೊಂದ್ರು ತಿನ್ನೋದು ಹೋಯ್ತು ಚಿಂತೆ, ನಾ ಬದುಕಬೇಕು ಹೆಂಗೆ? ಹುಲಿ ಅಂತದ ಸಿಂಹ, ನಾ ಹೆಂಗೆ ಬದುಕಬೇಕು? ಮನುಷ್ಯ ಅಂತಾನ, ನಾ ಹೆಂಗೆ ಬದುಕಬೇಕು? ಇಂಚಾಬತ್ತಿ ಅಂತದ, ನಾ ಹೆಂಗೆ ಬದುಕಬೇಕು? ಅದಕ್ಕೆ ಹಿಡ್ಯಾಕೆ ಹೋದ ಹಾವದ, ನಾ ಹೆಂಗೆ ಬದುಕಬೇಕು? ಮನುಷ್ಯನಿಗೆ ಇಲ್ತಕ್ಕ ಬಂತಾದ್ರೆ ಯಾರಿಲ್ಲ, ಹೆಂಡತಿ ಗಂಡ ರೊಕ್ಕ ಎಲ್ಲ ಹೋಗ್ತಾರೆ. ನಾ ಬದುಕಬೇಕು, ಬದುಕಿದ್ರೆ ಮುಂದೆ ತಿನ್ನಕ್ಕೆ ಬರ್ತಾವಂತ ಎಲ್ಲರೂ ಚಿಂತೆ ಆಗಿ ಆ ಬಾವ್ಯಾಗ ಬಿದ್ದಿದ್ದು. ಒಬ್ಬ ಪುಣ್ಯ ಮನುಷ್ಯ ನಡೆದ ದಾರಿ ಹೋಗಿ ಭಾಳ ಚೀರುದು ಬಾವ್ಯಾಗ ಚೀರ್ತಿದ್ದ. ಆ ಮನುಷ್ಯ ಒಳಗೆ ಇದ್ದ ಮನುಷ್ಯ ಚೀರ್ತಿದ್ದ. ಹುಲಿ ಅಡ್ರ್ ಮಾಡ್ತಿತ್ತು. ದೊಡ್ಡ ಬಾವಿ ಇತ್ತದು. ಒಂದೊಂದು ಕಡೆ ಮೂಲ್ಯಾಗ ನಿಂತಿದ್ವಿ ಎಲ್ಲ. ಯಾರೋ ಚೀರಾಕತ್ಯಾರ ಅಂತ ತಿಳ್ಕೊಂಡು ಆ ಮನುಷ್ಯ ಏನು ಮಾಡ್ದ ಅಂದ್ರೆ ಹೋಗ್ಬೇಕು ನೋಡ್ಬೇಕಂತ ಅಲ್ಲಿ ಹೋದ. ನೋಡಿದ ಒಳಗೆ ಅವ ಒಂದು ಇಂಚಾಬಾತಿ, ಒಂದು ಹಾವ, ಒಂದು ಹುಲಿ, ಒಂದು ಮನುಷ್ಯ. ಹಬ್ಬ ಎಲ್ಲ ಅಂತವನ್ನ ತೆಗಿಯೋ ಮಾರಾಯ, ನಮ್ಮ ಮೇಲೆ ಉಪಕಾರ ಮಾಡೋಯಪ್ಪ, ನಾವು ಸಾಯು ತನಕ ಮರೆಯಂಗಿಲ್ಲ ಅಂತ ಎಲ್ಲ ಅಂತವ ವಿಚಾರ ಮಾಡಿದವ. ಅವನಂತಕ್ಕೆ ಏನಿತ್ತು, ಮೇಲಿನ ತಲೆ ಮೇಲೆ ರುಮಾಲಿತ್ತು, ಅದಕ್ಕಿಂತ ಬಿಟ್ಟ. ಇಂಚಾಬತ್ತಿ ಹೊರಗೆ ಬಂತು, ಹಾವನು ಹೊರಗೆ ಬಂತು, ಹುಲಿನೂ ಹೊರಗೆ ಬಂತು. ಅವ ಮನುಷ್ಯ ನನಗಿಡ್ ತೆಗಿಯಪ್ಪ ಅಂತಾನೆ. ಅವೆಲ್ಲ ಅಂದು ಅವನಿಗೆ ತೆಗಿಬೇಡ, ಅವನಂತ ನಾಲಾಯಕ ಯಾರೂ ಇಲ್ಲ. ಹಾವ ಆಡಿಸಿ ಹಾವುಗಾರ ಹೊಟ್ಟೆ ತುಂಬ್ಕೋತಾನೆ. ಜಗತ್ತಿನ ಒಳಗೆ ಹುಲಿ ಸಾಕು ಸರ್ಕಸ್ ನಡೆಸ್ತಾರೆ. ಎಲ್ಲರ ಮೇಲೆ ವಿಶ್ವಾಸ ಇಡ್ಬೋದು, ಮನುಷ್ಯ ಮೇಲೆ ವಿಶ್ವಾಸ ಇಡಕ್ಕೆ ಬರಂಗಿಲ್ಲ. ಬೇಡ 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 ಅಂತ ಒಳಗೆ ಬಿದ್ದವ ಅಂತಾನೆ. ಹೆಂಗಾರೆ ಮಾಡಿಯಪ್ಪ, ನಾನು ತೆಗಿ, ನಾ ಮರಂಗಿಲ್ಲಪ್ಪ, ನೀನು ಉಪಕಾರ ಅಂತಿದ್ದ. ಪಾಪ ಹುಲಿಗಿ ಇಲಿಗಿ ಹಾವಿಗೆ ಹೇಳ್ದ, ಇಲ್ಲ ಚಲೋ ಅವನು ಮನುಷ್ಯ ಅದನ್ನ ತಿಳ್ಕೊಂಡು ಅವನು ಹೇಳು ಹೊರಗೆ ತೆಗಿಬೇಡ. ಇವ ಪರೋಪಕಾರ ಮನುಷ್ಯ ನೆನಸವಲ್ಲ. ಮನುಷ್ಯ ಭಾಳ ಕೆಟ್ಟದನ, ಯಾವಾಗ ಏನಾಗ್ತಾನೆ ಗೊತ್ತಿಲ್ಲ. ಹಾವ ನಂಬುದ್ರ ಎಂದು ಏನು ಮಾಡಂಗಿಲ್ಲ, ಹುಲಿ ನಂಬುದ್ರ ಎಂದು ಏನು ಮಾಡಂಗಿಲ್ಲ. ಸರ್ಕಸ್ದನು ಹುಲಿ ಓಡೋದ್ರೆ ಸಿದ್ಧಾರ್ಢರು ಕರೆದ್ರೆ ಬಂದಿಲ್ಲ. ಜರ್ಮನ್ದಾಗ ಸರ್ಕಸ್ ನಡೆಯಿತು, ಸಿದ್ಧಾರ್ಢ ಕೃಪ, ಹುಲಿ ಓಡೋಯ್ತು ಪಿಂಜರಾದಂದು. ಹುಬ್ಬಳ್ಳಿ ನಡೆಯಿತು ಸರ್ಕಸ್. ಅದೇ ಬಹಳ ಮಟ್ಟ ಛತ್ರೆ ಸರ್ಕಸ್ ಅಂತ ಹೆಸರು. ಛತ್ರೆ ಪುಣಾದವ್ರು ಛತ್ರೆ ಸರ್ಕಸ್ ಮಾಡಿದ್ರು. ಅದರ ಹುಲಿ ಪಿಲಿ ಬಹಳ ಭಾರಿ ಹುಲಿ ಇತ್ತು. ಅಮ್ಮ ಓಡಿ ಹೋಯ್ತು ಹುಲಿ. ಬ್ರಿಟಿಷರ ಕಾಲ ಅವ ಬಹಳ ಚಿಂತೆಯಾಗಿ ಬಿದ್ದ ಸರ್ಕಸ್ದ ಮಾಲಕ. ಯಾಕಂದ್ರೆ ಈ ಹುಲಿ ಹೋಗೋದಾಗ ಯಾರಿಗೆ ಹಿಡುತ್ತಂತಂದ್ರೆ ನನ್ನ ಸರ್ಕಸ್ ಪೂರ ಸರ್ಕಸ್ ಹಾಳಾಕಿದ್ರೆ ನಾನು ಹಾಳಾಗ್ತೀನಿ, ಹೆಂಗೆ ಮಾಡಬೇಕು ಅಂತ ಸಿದ್ಧಾರ್ಢ ಹಂತಕ್ಕೆ ಬಂದ. ಯಪ್ಪ ಕ್ಷಮಾ ಮಾಡು, ನಾನು ಹುಲಿ ಹೋಗ್ಯದಪ್ಪ, ನನಗೆ ಹೋಯ್ತು ಅಂದ್ರೆ ಬ್ರಿಟಿಷ ಗೌರ್ಮೆಂಟ್ ಯಾರಿಗೆ ಹಿಡಿತು ಅಂದ್ರೆ ನನ್ನ ಜಿಮ ಎಲ್ಲ, ನನ್ನ ಸರ್ಕಸ್ ಎಲ್ಲ ಹಾಳೆ ಹೋಗುತ್ತ ಗುರುನಾಥ ಅಂತ ಹೋಗಿ ಸಿದ್ಧಾರ್ಢ ಬೇಡ್ಕೊಂಡ್ರೆ ನಡಿ ಹೋಗುಣ ಅಂತ ಸಿದ್ಧಾರ್ಢರು ಹೋದ್ರು. ಎಲ್ಲಿ ಹೋಗ್ಯದ? ಗುಡ್ದಾಗ ಹೋಗ್ಯದ. ಕಪ್ಪದ ಗುಡ್ಡ ಅಂತ ಅದ ಅಲ್ಲಿ ಹೋಗ್ಯದ, ಅಲ್ಲಿ ಗುಡ್ದಾಗ. ನಡಿ ಹೋಗೋಣ ಅಂತ ಸಿದ್ಧಾರ್ಢ ಹೋಗಿ ಏನು ಹೆಸರು ಇಟ್ಟಿರ್ತಾರೆ ಅದಕ್ಕೆ. ಸಿದ್ಧಾರ್ಢ ಹೆಸರು ಕೊಟ್ಟು ಕರೆದ್ರೆ ಹುಲಿ ಓಡಿ ಬಂತು. ಅಡವ್ಯಾಗ ಹೋಗಿ ಸಿದ್ಧಾರ್ಢ ಕರೆದು ಹುಲಿ ಓಡಿ ಬಂತು. ನಡಿಯಪ್ಪ, ಹಂಗೆ ಮಾಡಬೇಡ, ಚಲೋ ಅಲ್ಲ, ಅವನಿಗೆ ಹಾಳಾಗ್ತದೆ ಸರ್ಕಸ್, ನಡಿ ಅಂತ ತಿಳ್ಕೊಂಡು ಸಿದ್ಧಾರ್ಢ ಮುಂದೆ ಹುಲಿ ಹಿಂದಿಂದ, ಅದರ ಹಿಂದೆ ಅವ ಅಂಜಿ. ಯಾರು? ಛತ್ರೆ. ಸೀದಾ ಅಪ್ಪ ಅವ್ರು ಬಂದರು. ಹೋಗಪ್ಪ ಅಂದ್ರೆ ಒಳಗೆ ಹೋಗಿ ಕುಂತಾಳೆ ಹುಲಿ. ಹೋಗಿ ಒಳಗೆ ಹೋಗಿ ಕುಂಡಿರ್ತದೆ. ಜಗತ್ನಾಗ ಮನುಷ್ಯನಂತ ಕೆಟ್ಟ ಯಾರು ಇಲ್ಲ, ತೆಗಿಬೇಡ. ಆ ಮನುಷ್ಯನಿಗೆ ಇಲಿಗೆ ತೆಗದ, ಹುಲಿಗೆ ತೆಗದ, ಹಾವಿಗೆ ತೆಗದ, ಪರಂತು ಇಲಿಗೆ ಮನುಷ್ಯಗೆ ತೆಗಿಬೇಡ. ಅವ ಭಾಳ ಚೀರಳಕ್ಕೆ ತಾಳಕತ್ತ. ಎಲ್ಲಪ್ಪ ಹಂಗೆ ಮಾಡಬಾರ ತಿಳ್ಕೊಂಡು
ಅವ ಏನಪ್ಪ ಅಂತ ಕೇಳಿದ್ರೆ ತೆಗೆದುಕೊಳ್ಳೆ ಹೋದ್ರು. ಇವ ಯಾವ ಊರಿಗೆ ಹೋಗಿತ್ತು, ಹೋಗಿ ಬರುವಾಗ ಸಿದ್ಧಾರ್ಥ ಚರಿತ್ರೆ ಕೇಳಿರಲಿಲ್ಲ. ಹುಲಿ ದಾರ್ಯಾಗ ಗಂಡ ಹೆಂಡತಿ ಬೆಟ್ಟಾಯ್ತು. ಹುಲಿ ಮತ್ತೆ ಇವ ತೆಗೆದಕ್ಕೆ ಬರೋ ಟೈಮ್ಗೆ ಹುಲಿ ಏನಂತು, ಉಪಕಾರ ಕರುನ್ ಘೇವುನ್ನೇ ಘೇಟ್ಲ್ಯಾವರು ಘೇವುನ್ನೇ, ನನ್ನ ಮೇಲೆ ಉಪಕಾರ ಮಾಡಿದೆ ಮಾರಾಯ, ನಾ ಭಾವೆಗೆ ಅಡವೆಗೆ ಬಿದ್ದರೆ ಅಲ್ಲೇ ಸತ್ತು ಹೋಗ್ತಿದ್ದೆ, ಅನ್ನ ನೀರು ಇಲ್ಲದೆ ನನ್ನ ಕಾಪಾಡಿದೆ ಅಂತ ಹುಲಿ ಏನು ಮಾಡ್ತು ಅಂದ್ರೆ ಇಟ್ಟು ಬಂಗಾರ ಕಿರೀಟ ಬಂಗಾರ ಸಾಮಾನ ತಂದು ಕೊಡ್ತಾನೆ. ಹುಲಿ ಉಪಕಾರ ಮಾಡಿದೆ ಅಂತ ತಂದು ಕೊಡ್ತು. ತಗೊಂಡು ವಾಪಸ್ ಹೋಗೋ ಟೈಮ್ಗೆ ಹೊತ್ತು ಎಲ್ಲಿರಬೇಕು, ರಾತ್ರಿ ಎಲ್ಲಿರಬೇಕು ಅನ್ನೋದ್ರಾಗ ಬಾಯನ್ ತೆಗೆದಿನಲ್ಲ, ಇಲ್ಲೇ ಇರ್ತಾನೆ, ಇದೇ ಊರಾಗ ಇರ್ತಾನೆ, ನಡಿ ಇವತ್ತು ರಾತ್ರಿ ಅಲ್ಲಿ ವಸ್ತಿ ಮಾಡೋಣ ತಿಳ್ಕೊಂಡು ಆ ಬಂಗಾರ ಕಿರೀಟ ಬಂಗಾರ ಹಾರ ತಗೊಂಡು ತಿಂದು ಅಲ್ಲಿ ಹೋದ. ಅವನಿಗೆ ಹೇಳ್ದ, ನೋಡಪ್ಪ ಆ ಹುಲಿ ನಿನಗೆ ತೆಗೆದೆ ಅದಕ್ಕೂ ತೆಗೆದೆ, ಹುಲಿ ಇಷ್ಟೆಲ್ಲ ಸಾಮಾನು ಕೊಟ್ಟದ ಅಂತ ತಿಳ್ಕೊಂಡು ಅವ ಹೇಳಿ ರಾತ್ರಿ ಮಕ್ಕೊಂಡ. ಈ ಉಪಕಾರ ಮಾಡಿಕೊಂಡು ಮನುಷ್ಯ ಹೊತ್ತು ಹಂಡದ್ರಾಗೆ ಏಳಕ್ಕಿಂತ ಮೊದಲು ಅವೆಲ್ಲ ಸಾಮಾನು ತಗೊಂಡು ಹೋಗಿ ರಾಜರ ಮನೆಗೆ ಹೋದ. ರಾಜರ, ನಮ್ಮಲ್ಲಿ ಒಬ್ಬ ಮನುಷ್ಯ ಬಂದಾನ, ಇಂಥವೆಲ್ಲ ಕಿರೀಟ ಇದು ರಾಜರದದ, ಮನುಷ್ಯರು ಹಾಕೊಳ್ಳೋದಲ್ಲ, ಅದ್ರ ಮೇಲೆ ಹೆಸರು ಅದ, ಯಾರ್ದು? ನಿಮ್ಮ ಅಪ್ಪಂದು. ರಾಜರ ಅಪ್ಪಗ ಹುಲಿ ಬ್ಯಾಟಿ ಆಡಿ ಕೊಂದು ಒಯ್ದಿತ್ತದೆಲ್ಲ ಸಾಮಾನು ಅವು. ಆವಾಗ ರಾಜನಿಗೆ ಸಿಟ್ಟು ಬಂತು. ಅರೇ, ಇವ ನಾಲಾಯಕ, ಇವನೇ ನಮ್ಮ ಅಪ್ಪನ ಕೊಂದಂಗೆ ಕಾಣ್ತಾನೆ, ಇವನಂತಕ್ಕಿಟ್ಟೆಲ್ಲ ಸಾಮಾನು ಸಿಕ್ಕಾವ, ಅಂದ್ಮ್ಯಾಚ್ ಹಿಡ್ಕೊಂಬರ್ರಿ ಅಂತಂದು ಹಿಡ್ಕೊಂಬಂದೇನಪ್ಪ ಅಂತ ಕೇಳಿದ್ರೆ ಜೇದ ಹಾಕೋದು. ಅವ ಅಂದ, ಎಲ್ಲೆಲ್ಲ ಟಲಿಗೆ ತನ್ನ ಮಾಡಿ ತುಂಬ ಕ್ಷಮ, ನಾವು ಉಪಕಾರ ಮಾಡಕ್ಕೆ ಹೋದ್ರೆ ಈ ಮನುಷ್ಯ ಹಿಂಗೆ ಮಾಡ್ದ, ನಾ ಏನು ಇವನಿಗೆ ಅನ್ಯಾಯ ಅತ್ಯಾಚಾರ ಮಾಡಿಲ್ಲ, ಜೇದ ಹಾಕಿಬಿಟ್ರು. ಏನು ಹೆಂಗೆ ಮಾಡಬೇಕು? ಆ ಹಾವ, ಆ ಇಂಚಾವತಿ ಇಲಿ ಹುಲಿಯರೇ ಉಪಕಾರ ಮುಟ್ಟಿಸ್ತು. ಇನ್ನು ಉಳಿದಿತ್ತು ಯಾವುದು? ಇಂಚಾವತಿದು ಹಾವಿಂದು ಉಪಕಾರ ಉಳಿದಿದ್ದು ತೆಗೆದಿದ್ದು ಅವಕ್ಕೆ. ಅವು ಹೇಳಿದ್ದು, ನಿನಗೆ ಕಷ್ಟ ಬಂದ ಕಾಲಕ್ಕೆ ನಮ್ಮ ನೆನಪು ಮಾಡು, ನಾವು ಬರ್ತೇವಿ, ನೀನು ನಮ್ಗೆ ಉಪಕಾರ ಮಾಡಿದೇನ, ನಿನ್ನ ಉಪಕಾರ ನಾವು ಹೆಂಗಾರೆ ಮುಟ್ಟಿಸ್ತೇವಿ. ಯಾಕ? ಉಪಕಾರ ಇಟ್ಕೊಂಡು ಸಾಯಬಾರ್ದು, ಸಾಲ ತಗೊಂಡು ಹೆಂಗೆ ಸಾಯಬಾರ್ದು, ಅದು ಮುಂದಿನ ಜನ್ಮಕ್ಕೆ ಮುಟ್ಟಿಸ್ಬೇಕು ಬಡ್ಡಿ ಸಹಿತ. ಹಂಗೆ ಉಪಕಾರ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರೆ ಅದು ಮುಟ್ಟಿಸ್ಬೇಕಾದ ಜನ್ಮ ತಗೊಂಡರೆ ಅಂತ. ಅದಕ್ಕೆ ನಾನು ಸ್ಮರಣೆ ಮಾಡ ನಾವು ಬರ್ತೇವಂತ ಅವು ಇಲಿ ಮತ್ತು ಏನಪ್ಪ ಹಾವ ಹೇಳಿದ್ದು. ಜಯದಾಗ ಬಿದ್ದ, ಅರೇ 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 ಮನುಷ್ಯ ಎಂಥವದಾನಪ್ಪ ಇವನು ಉಪಕಾರ ಮಾಡಿ ನಾ ಭಾವ್ಯ ಅಂತ ತೆಗೆದೆ. ಇಂಚಾವತಿ ಹುಲಿ ಎಲ್ಲ ಬ್ಯಾಡ ಅಂತಿದ್ದು ಖರೆ, ಆದ್ರೂ ನಾ ತೆಗೆದೆ, ಇವತ್ತು ಇಂಥದ್ದು ಅನ್ಯಾಯ ಮಾಡ್ದ ಅಂತ ಬಹಳ ದುಃಖ ಆಗಿ ಕಡೆಗೆ ಏನಪ್ಪ ಅಂದ್ರೆ ನೆನಪಾಯ್ತು ಅವನಿಗೆ. ಇಂಚಾವತಿ ಇಲಿಗೆ ನೆನೆಸದ ಬಂತೇರೆ, ದೊಡ್ಡ ಹೆಗ್ಗಣ ಬಂತು. ಯಾಕಪ್ಪ ಅಂದ, ಮನುಷ್ಯ ಹಿಂಗೆ ಮಾಡ್ಯಾನ. ನಾವು ಮೊದಲೇ ಹೇಳಿದ್ದೇವೆ, ನೀವು ಮನುಷ್ಯನ ಭರೋಸೆ ಇಡಬೇಡ, ಮನುಷ್ಯನ ಭರೋಸೆ ಇಡಬೇಡ. ಸಾಕಿದ ನಾಯಿ ಸಾಕಿದ್ರೆ ನಿಮಗೇನೂ ಮಾಡಂಗಿಲ್ಲ ಸಾಯೋ ತನಕ, ಪರಂತು ಅಣ್ಣತಮ್ಮರು ಮಾಡ್ತಾರೆ, ನಿಮಗೆ ಕೊಲ್ಲಿ ಮಾಡ್ತಾರೆ. ನಾಯಿ ನಿಮಗೆ ಕಾಯ್ತದೆ. ನಾಯಿ ನಂಬಬೇಕೆ ಖರೆ, ಮನುಷ್ಯ ನಂಬಕ್ಕೆ ಬರಂಗಿಲ್ಲ. ಅಣ್ಣತಮ್ಮರು ಕಚ್ಚಾಡ್ತಾರೆ, ರೊಕ್ಕಿಗೆ ಎಲ್ಲನೂ ಮಾಡ್ತಾರೆ. ಅಣ್ಣ ಮಾಡಿದ ಉಪಕಾರ ತಮ್ಮ ಹಿಡಂಗಿಲ್ಲ, ತಮ್ಮ ಮಾಡಿದ ಉಪಕಾರ ಅಣ್ಣ ಹಿಡಂಗಿಲ್ಲ. ಜಗತ್ತಿನೊಳಗೆ ನಾಲಾಯಕ ಪ್ರಾಣಿ ಅಂದ್ರೆ ಮನುಷ್ಯನೇ. ಇಲಿ ಬಂತು,
ಜೇಲ್ದಾಗ ಹಾಕ್ಯಾರ, ನಾ ಹೆಂಗೆ ಮಾಡಬೇಕು? ಏನು ಚಿಂತೆ ಮಾಡಬೇಡ, ನೀ ಸುಮ್ಮನಿರು, ನಾ ಬರೋಬ್ಬರಿ ನಿನಗೆ ಎಲ್ಲ ತಂದು ಕೊಡ್ತೀನಿ. ಅದು ಇಲಿನೂ ಇಲಿ ರಾತ್ರಿ ಹೋಗ್ತಿತ್ತು, ಮಿಠಾಯಿ ಅಂಗಡಿಗೆ ಹೋಗ್ತಿತ್ತು, ಉಂಡಿ ಪಂಡಿ ತರ್ತಿತ್ತು. ಎಲ್ಲ ಜಿಲೇಬಿ ಉಂಡಿ ತರದು ಕೊಡು, ಆರಾಮ್ ಸರಿ ತಿನ್ಕೋತೀರಿ. ಏನು ಚಿಂತೆ ಮಾಡಬೇಡ. 2 ದಿನ ಇರ್ಬೇಕಪ್ಪ. ಅವ ಅಂದ, ಹಾವಿಗೆ ನೆನೆಸದ, ಉಪಕಾರ ಮಾಡ್ಕೊಂಡದ ಹಾವ ಉಪಕಾರ ಮಾಡ್ಕೊಂಡದ ಇಲಿ ಬಂದು ನೀ ಚಿಂತೆ ಎಷ್ಟು ದಿನ ನೀ ಇರ್ತಿ ಅಷ್ಟು ದಿನ ನಾ ಎಲ್ಲನೂ ಕೂಡ ನಿನಗೆ ಊಟ ತಂದು ಕೊಡ್ತೀನಿ. ಅದು ಎಲ್ಲ ಕಡೆ ತೂತಾಗ್ತದೆ. ಅದೇನು ಇಲಿ ಹೆಗ್ಗಣ ಕೂಡ್ದು ಅಂದ್ರೆ ಬೇಕಾದ ಮನೆ ಅಂತ ಮನೆ ಖತಮ್ ಮಾಡ್ತಾವ. ಎಲ್ಲ ಕಡೆ ಮಿಠಾಯಿ ತರು ತಿನ್ನವ, ಮಸ್ತಿದ್ದವ. ಎಷ್ಟು ದಿನ ಇರ್ಬೇಕಪ್ಪ ಹಿಂಗೆ ವಿಚಾರ ಮಾಡಿ ಹಾವಿಗೆ ನೆನೆಸದ, ಹಾವು ಬಂತು. ಯಾಕಪ್ಪ ಏನಾಗ್ಯದ? ಉಪಕಾರ ಮಾಡಿದಿ ಮಾರಾಯ, ಬಾವಿಗೆ ಬಿದ್ದು ಅಲ್ಲೇ ಸಾಯ್ತಿದ್ದೇವೆ, ನಮ್ಗೆ ಹೊರಗೆ ತೆಗೆದೀನಿ, ನಿನ್ನ ಉಪಕಾರನ ಹ್ಯಾಂಗೆ ಮುಡಿಸಲಿ, ಏನು ಮಾಡಲಿ ಅಂತ ಕೇಳಿದ್ರೆ ಈ ಒಳಗೆ ಬಿದ್ದೀನಿ, ಹ್ಯಾಂಗೆ ಮಾಡೋದು? ಒಳಗೆ ಬಿದ್ದೀನಿ. ಏನು ಚಿಂತೆ ಮಾಡೋದು, ಏನು ಚಿಂತೆ ಮಾಡೋದು? ರಾಜರ ಮಗ ದಿನ ಈ ಬಗೀಚದೊಳಗೆ ಆಡಕ್ಕೆ ಬರ್ತಾನೆ, ಸಾಯಂಕಾಲ ಗೆಳೆಯ ಕರ್ಕೊಂಡು ಬರ್ತಾನೆ. ನಾ ಅವನಿಗೆ ಕಸ್ತೀನಿ, ಕಡಿತೀನಿ, ಆ ಮೂರ್ಛೆ ಹಾಕನ. ರಾಜ ಎಲ್ಲ ಕಡೆ ಬಡಿತಾನೆ, ಗಿಂಡೋರ. ನನ್ನ ಮಗನಿಗೆ ಯಾರು ಉಳಿಸ್ತಾರ ಅವರಿಗೆ ರಾಜ ಕೊಡ್ತೇನೆ, ನನ್ನ ಮಗನಿಗೆ ಉಳಿಸ್ತವ್ರಿ ನಾನು ಬಂಗಾರ ಕೊಡ್ತೀನಿ, ಎಲ್ಲ ಹೊಡಿತಾನೆ. ಪರಂತು ನಾ ಕಚ್ಚದ್ದು ವಿಷ ಇಳಿಬೇಕಾದ್ರೆ ಆ ಬಗೀಚದಾಗ ದಕ್ಷಿಣ ಭಾಗಕ್ಕೆ ಕೊನೆಗೆ ಒಂದು ಗಿಡ ಅದ. ಆ ಗಿಡ ತಪ್ಪು ತಂದು ಅವನಿಗೆ ಹಿಂಡು ಅವನ ಜೀವಂತ ಆಗ್ತಾನೆ. ನಿನ್ನ ಕೆಲಸ ಹಾಕದ. ಆಶ್ಚರ್ಯ ಆಯ್ತು. ಕೂತ ದಿನ ಆಡಕ್ಕೆ ಬರಂಗ ರಾಜರ ಮಗ ಸಣ್ಣ ಹುಡುಗ ಆಡಕ್ಕೆ ಬರ್ತಿತ್ತು. ಆವತ್ತೇನಪ್ಪ ಅಂತ ಕೇಳಿದ್ರೆ ಹಾವ ಆ ಮನುಷ್ಯನ ಉಪಕಾರ ಹೆಂಗೆ ಮುಟ್ಟಿಸ್ಬೇಕು ಅಂತ ಹಾವು ಬಂದು ಹುಡುಗನಿಗೆ ಕಷ್ಟ. ಯಾರು ಏನು ಮಾಡಿದ್ರು ಔಷಧ ಅದು ವಿಷ ಇಳಿಯಕ್ಕೆ ತಯಾರಿಲ್ಲ. ಇವ ಜೇಲ್ದಾಗಿದ್ದ, ಎಲ್ಲ ಬಡ್ಕೋ ತಿರುಗಾಡ್ತಿರು. ಯಾರು ರಾಜರ ಮಗನಿಗೆ ಉಳಿಸ್ತಾರೆ ಅವರಿಗೆ ಅರ್ಧ ರಾಜ ಕೊಡ್ತೇವಿ ಅಂತಿರು. ಇವ ಭಾಗದಾಗ ಮತ್ತೆ ಮೊದಲೇ ಹೇಳಿದ್ರು, ಕರ್ದ ಇದೆ ನಾ ಉಳಿಸ್ತೀನಿ ಅಂದ್ರು. ಆಯ್ತಪ್ಪ, ಯಾವೇ ಇರಲಿ, ಜೇಲ್ದಾಗಿದ್ದವಿರಲಿ, ಮನ್ಯಾಗಿದ್ದವಿರಲಿ, ಎಲ್ಲರೇ ಇದ್ದವಿರಲಿ, ಮಗನ ಉಳಿಸಲು ಸಾಕು ಅಂತ ಅವನಿಗೆ ಹೊರಗೆ ತಂದ್ರು. ಹೊರಗೆ ತಂದ ಬಳಿಕ ಅವನಿಗೆಲ್ಲ ಮೊದಲೇ ಹೇಳಿತ್ತು ಹಾವ ತಂದು ಔಷಧ ಹಿಂಡಿದ ಕೂಡಲೇ ಅದು ಹುಡುಗ ಎಚ್ಚರ ಆಯಿತು, ಜೀವಂತ ಆಯಿತು. ರಾಜ ಬಹಳ ಖುಷಿ ಆಯ್ತು. ರಾಜ ಕೇಳ್ದ, ಬಹಳ ಖುಷಿ ಆಯ್ತಪ್ಪ, ನಿನಗೆ ಏನು ಬೇಕು ಅಂತ ಕೇಳ್ದ. ನನಗೇನೂ ಬೇಕಾಗಿಲ್ರಿ ಅಪ್ಪ, ನನಗೆ ಉಪಕಾರ ಮಾಡಿದವರು ಯಾರದಾರ ಅಂದ್ರೆ ನಿಮಗೆ ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಹುಲಿ ನೆನೆಸದ ಹುಲಿ ಬಂತು, ಹಾವು ನೆನೆಸದ ಹಾವು ಬಂತು, ಆಮೇಲೆ ಇಂಚಾವತಿ ನೆನೆಸ ಇಂಚಾವತಿ ಬಂತು, ಆಮೇಲೆ ಈ ಮನುಷ್ಯ ಇವನು ಇದ್ದ. ಅವ ಹೇಳ್ದ, ಇವರು ಎಲ್ಲರಿಗೂ ಉಪಕಾರ ಮಾಡೀನ್ರಿ ಸ್ವಾಮಿ ರಾಜರನ್ನ. ಈ ಮನುಷ್ಯನಿಗೂ ಮಾಡೀನಿ, ಈ ಹುಲಿಗೆ ಮಾಡೀನಿ, ಈ ಹಾವಿಗೆ ಮಾಡೀನಿ, ಈ ಇಂಚಾವತಿ ಇಲಿಗೆ ಮಾಡೀನಿ. ಪರಂತು ಉಪಕಾರ ಮಾಡ್ಕೊಂಡಂಥ ನಾಲಾಯಕ ಈ ಮನುಷ್ಯ, ಆ ಕಿರೀಟ ನಿಮ್ಮ ಅಪ್ಪಂದಿರ್ಬೇಕು, ನಾ ಏನು ಕೊಂದಿಲ್ಲ. ಅದನ್ನ ಈ ಹುಲಿ ಕರೆಸಿದ್ದ. ಈ ಹುಲಿ ಬ್ಯಾಟಿ ಆಡಕ್ಕೆ ಹೋದ ಕಾಲಕ್ಕೆ ನಿಮ್ಮಪ್ಪನ ಕೊಂದಿತ್ತು,
ಆ ಹುಲಿ ನನಗೆ ಕೊಟ್ಟದ, ಉಪಕಾರಕ್ಕೆ ನನಗೆ ಕೊಟ್ಟದೆ. ಈ ಇಂಚಾವತಿ ಏನಪ್ಪ, ಇಲಿ ಏನಪ್ಪ ಅಂತ ಬಂದ ಕ್ಷಣ ನನಗೆ ಅನ್ನ ಕೊಟ್ಟದೆ. ಈ ಹಾವು ಬಂದು ನಂಗೆ ಜೇಲ್ದಂದು ಬಿಡಿಸ್ಯದ. ಜಗತ್ತಿನೊಳಗೆ ಮನುಷ್ಯನಂತ ಅಪಾಯಿ, ಮನುಷ್ಯನಂತ ಉಪಕಾರ ಮರೆವ ಮತ್ತಾರು ಸಿಗುವುದಿಲ್ಲ. ಅದಕ್ಕೆ ಈ ಮನುಷ್ಯನಿಗೆ ಸಾಯುವ ತನಕ ಆಜೀವನ ಕಾರಾವಾಸಕ್ಕೆ ಹಾಕ್ರಿ ಅಂತ ಅವನಿಗೆ ಜೈಲ್ದಾಗಿಟ್ರಂತ. ಲಕ್ಷ್ಯ ಜಗತ್ತಿನ ಒಳಗೆ ಪ್ರಾಣಿಗಳು ನಿಮಗೆ ಕಡಿತಾವ, ತಿಂತಾವ, ಹೊಟ್ಟಿಗೆಲ್ಲಿ ತಿಂತಾವ. ಅವಕ್ಕೆ ಸಿಗಂಗಿಲ್ಲ ಅಂತ ಮನುಷ್ಯನ ತಿಂತಾವ. ಹುಲ್ಲು ತಿನ್ನಂಗಿಲ್ಲ, ಅದು ಹುಲಿ ಏನು ಮಾಂಸ ಬೇಕು, ಆ ಮಾಂಸ ತಿಂತದ. ಹೊಟ್ಟಿಗಾಗಿ ನಿಮ್ಮನ್ನ ಕೊಲ್ತದ ವಿನ ರೊಕ್ಕಿಗಾಗಿ ನಿಮ್ಮನ್ನು ಕೊಲ್ಲಂಗಿಲ್ಲ, ಬಟ್ಟಿಗಾಗಿ ನಿಮ್ಮನ್ನು ಕೊಲ್ಲಂಗಿಲ್ಲ. ಮನುಷ್ಯ ಹೊಟ್ಟೆ ತುಂಬುದ್ರೂ ಕೊಲ್ತಾನ. ಹೊಟ್ಟೆ ಕಮ್ಮಿ ಇದ್ದವರು ಮೋಸ ಮಾಡ್ತಾರೆ, ನಂಬರ್ 2 ಮಾಡೋರು ಹೊಟ್ಟೆ ಕಮ್ಮಿ ಇದ್ದವ್ರು ಮಾಡ್ತಾರೆ, ಖೂನಿ ಮಾಡೋರು ಹೊಟ್ಟೆ ಕಮ್ಮಿ ಇದ್ದವ್ರು ಮಾಡ್ತಾರೆ. ಪರಂತು ಪ್ರಾಣಿ ಇನ್ನೊಬ್ಬರು ಹೊಳ್ಕೊತಾನೆ ಹೊಟ್ಟಿಗಾಗಿ. ದನಕ್ಕೆ ತಿಂತದ ಯಾವುದು, ಹುಲಿ ಹೊಟ್ಟಿಗಾಗಿ. ಪರಂತು ಮನುಷ್ಯ ಹೊಟ್ಟೆ ತುಂಬುದೂ ಅಪಾಯ ಮಾಡ್ತಾನೆ, ಅಪಕಾರ ಮಾಡ್ತಾನೆ. ಇಂತಹ ನಾಲಾಯಕ ಜಗತ್ತಿನೊಳಗೆ ಮತ್ತಾರು ಮನುಷ್ಯನಂತ ನಾಲಾಯಕ ಜಗತ್ತಿನೊಳಗೆ ಯಾರು ಇಲ್ಲ. ಅವು ತಮ್ಮ ಹೊಟ್ಟೆ ತುಂಬಸಕ್ಕೆ ಏನಾರೇ ಮಾಡ್ತಿರ್ಬೇಕು. ಮನುಷ್ಯ ಹೊಟ್ಟೆ ತುಂಬಕ್ಕಲ್ಲ, ನೆತ್ತಿ ತುಂಬಕ್ಕೆ, ಮನೆ ತುಂಬಕ್ಕೆ, ಪಾಪ ತುಂಬಕ್ಕೆ ಮನುಷ್ಯ ಕೆಲಸ ಮಾಡ್ತಾನೆ. ನಾವು ಲಕ್ಷ್ಯ ಇಡ್ಬೇಕು ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವರು ಏನು ಹೇಳ್ತಾರೆ ಅಂತ ಕೇಳಿದರೆ, ಯಾವಾಗಲೂ ಕೂಡ ಮನುಷ್ಯ ತನ್ನ ಶಕ್ತಿ ಇದ್ದಷ್ಟು ಮನುಷ್ಯ ಉಪಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಎದರಿಂದರೆ ಕಣ್ಣಿಂದ, ಕಿವಿಯಿಂದ, ಮೂಗಿನಿಂದ, ಬಾಯಿಯಿಂದ ಉಪಕಾರ ಮಾಡಕ್ಕೆ ಕಲೀರಿ. ಸಾಧ್ಯದಷ್ಟು ಉಪಕಾರ ಮಾಡಕ್ಕೆ ಕಲೀರಿ. ಯಾಕೆ? ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರದಿಗೆ ಕೊಟ್ಟದ್ದು ಕೆಟ್ಟಿತನ ಬೇಡ, ಕಟ್ಟಿ ಹೋದು ಬುತ್ತಿ ಮುಂದೆ ಸರ್ವ. ನಾವು ಹೆಂಗೆ ಮಾಡ್ತೀವಿ ಹಂಗಾನ. ಗಚ್ಚಿನ ಗಾಡಿ ಮುಂದೆ ನೀವು ಏನಂತೀರಿ ಅದು ವಾಪಸ್ ಬರ್ತದ. ಗೋಲ್ ಉಂಟಕ್ಕೆ ಹೋರಿ. ದೇವ 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 ಅಂದ್ರೆ ದೇವ ದೇವ ಅಂತಾರೆ, ದೆವ್ವ ದೆವ್ವ ಅಂದ್ರೆ ದೆವ್ವ ದೇವನೇ ಅಂತಾರೆ. ನಾಲಾಯಕ ಅಂದ್ರೆ ಅದು ಹೊಳ್ಳಿ ನಾಲಾಯಕ ಅಂತ ನೀವು ಒಮ್ಮಂದ್ರೆ 7 ಸಲ ಅಂತದ್ದು. ಗೋಲ್ ಗುಮ್ಮಟ್ಟು ಮಾಡಿದ್ದು ನಮಗೆ ವಾಪಸ್ ಬರ್ತದೆ. ಅದಕ್ಕೆ ಲಕ್ಷ್ಯ ಇಡಬೇಕು. ಜೀವನದಲ್ಲಿ ಮನುಷ್ಯ ಏನಪ್ಪ ಅಂದ್ರೆ ಎಂತಹ ಕಷ್ಟ ಎಷ್ಟೇ ಬಂದರೂ ಗಿಡ ನೆಳ ಕೊಡ್ತದೆ, ಗಿಡ ಕುಂದ್ರಕ್ಕೆ ಏನಪ್ಪ ಅಂತ ಕೇಳಿ ತಿನ್ನಕ್ಕೆ ಹಣ್ಣು ಕೊಡ್ತದೆ, ನೋಡಕ್ಕೆ ದುಂಬಿಗಳಿಗೆ ಇರಕ್ಕೇನಪ್ಪ ಪಕ್ಷಿಗಳಿಗೆ ಜಗ ಕೊಡ್ತದೆ. ನೀನು ಯಾರಿಗಾದಿಯಲು ಮಾನ ಇಟ್ಟರೆ ಶರಣಿಯಾದೆ, ತಟ್ಟಿದರೆ ಕುಳ್ಳಾದೆ, ಸುಟ್ಟರೆ ವಿಭೂತಿಯಾದೆ. ಎಷ್ಟು ಚಂದ ಹೇಳ್ಯಾರಿ. ಒಂದು ಆಕಳ ಇಟ್ಟರೆ ಸಗಣಿ ಸಾರ್ಸಕ್ಕೆ ಬರ್ತದೆ, ಕುಳ್ಳ ಮಾಡಕ್ಕೆ ಬರ್ತದೆ. ಅದು ಸುಟ್ರೆ ಹಣಿಗೆ ತೊಳೆದು ಭಸ್ಮ ಹಾಕೋದು. ನೀ ಯಾರಿಗಾದಿಯೋ ಮಾನವ? ನಿನ್ನ ಭಸ್ಮ ಸುಟ್ರೆ ಯಾರು ಹಣಿಗೆ ಹತ್ಕೋತಾರ? ಕುಳ್ಳು ಸುಟ್ರೆ ಭಸ್ಮ ಹಣಿಗೆ ಹತ್ಕೋತಾರೆ. ನಿಂದು ಹಚ್ಕೋತಾರೆ ಯಾರೇ? ಒಂದು ಆಕಳ ಹೆಂಗದ ನೋಡ್ರಿ. ಇಟ್ಟರೆ ಸಗಣಿಯಾದೆ, ತೊಟ್ಟಿದರೆ ಕುಳ್ಳಾದೆ, ಸುಟ್ಟರೆ ಭಸ್ಮವಾದೆ. ನೀನು ಯಾರಿಗಾದಿ ಎಲ್ಲೋ ಮಾನವ? ನೀ ಯಾರಿಗಾದಿಪ್ಪ? ಯಾರಿಗೆ ಬೇಕಾಗಿದ್ದೀನಿ? ಜಗತ್ತಿನೊಳಗೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದರೆ, ಸದಾ ಮನುಷ್ಯನ ಜೀವನದಲ್ಲಿ ನಾವು ಪ್ರೀತಿಯನ್ನು, ಉಪಕಾರವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ. ಮಾಡಬೇಕು. ಅದು ನೇಮ. ನಿಮ್ಗೆ ಗೊತ್ತಿರಬೇಕು, ಬಂಗಾರದಾಗ ಒಬ್ಬರು ಬಹಳ ದೊಡ್ಡ ಪುಣ್ಯಾತ್ಮರಾಗ್ಯಾರ, ಈಶ್ವರಚಂದ್ರ ವಿದ್ಯಾಸಾಗರ ಅಂತ. ಇದೇ ಶತಮಾನದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರರು ತಾಯಿಗೆ ಒಂದೇ ಮಗ, ತಂದೆ ಇಲ್ಲ, ಬಹಳ ಶ್ರೀಮಂತರು ಅಲ್ಲ. ಯಾರೋ ಅವರ ಮನೆ ಬಂದು ಬಡ ಮಕ್ಕಳು ಹೊಟ್ಟೆ ಬೆನ್ನಿಗೆ ಹತ್ಯದೆ, ಮೈ ಮೇಲೆ ಅರಿವಿಲ್ಲ, ಓಣಿ ಮನೆ ತಿರುಗಾಡ್ತಾವ ಕೊಡುವಂತ. ಸಣ್ಣವ್ರು ಇದ್ರು ಅವರು, ಇನ್ನು ಬಹಳ ದೊಡ್ಡವರು ಇರಲಿಲ್ಲ, ತಂದೆ ಇರಲಿಲ್ಲ. ಅಮ್ಮ
ಅಮ್ಮ ಅಮ್ಮ ಅಂದು. ಯಾಕಪ್ಪ ಅಂತ ಕೇಳಿದ್ರು. ಏನು ಬೇಕು ಅಂತ ಕೇಳಿದ್ರು. ಅಮ್ಮ ಏನಾರ ಇದ್ರೆ ಕೊಡಿ. ಏನಿಲ್ಲಪ್ಪ ನಾನು ಅಂತ. ಅಮ್ಮ ನಿನ್ನ ಕೈಯಾಗ ಬಂಗಾರ ಬಳಿಯೋದೆಲ್ಲ ಕೊಡ್ತೀಯ? ಅವರ ತಾಯಿ ಎಂಥ ಪುಣ್ಯಾಕ್ತ ತೆಗೆದು ಬಂಗಾರ ಬಳಿ ಕೊಡ್ತಾರೆ. ಅಮ್ಮ ಎಲ್ಲರೂ ಹಸ್ತಾರಮ್ಮ, ಎಲ್ಲರೂ ಹಸ್ತಾರೆ, ಎಲ್ಲರೂ ಹಸ್ತಾರೆ. ಪಾಪ ಬಡವರಾದ್ರೆ ಹೊಟ್ಟೆ ಬೆನ್ನಿಗೆ ಹಚ್ಚದಮ್ಮ. ಅದನ್ನು ಒಯ್ದು ಬಂಗಾರ ಏನಪ್ಪ ಅಂತ ಕೇಳಿದ್ರೆ ಅವರು ಕೊಟ್ಟರು. ಅಮ್ಮ ನೀನು ನನಗೆ ಕೊಡು, ಈಗ ನಮ್ಮನ್ನು ದೊಡ್ಡ ಮಾಡ್ತೀನಲ್ಲ, ದೊಡ್ಡ ಆದ ಕೂಡಲೇ ನಾನು ಭಾಳಷ್ಟು ಬಂಗಾರ ತಂದು ನಿನ್ನ ಕೈಯಾಗ ನಿನ್ನ ಕೊಳಗೆ ಹಾಕ್ತೀನಮ್ಮ. ಮಕ್ಕಳು ಭಾಳ ಬಡೋದ್ರ ಭಾಳ ತ್ರಾಸ ಬಂಗಾರ ಕೊಡುವಮ್ಮ ಅಂತ ಎಂಥ ತಾಯಿ ಕೈಯನ್ನು ಬಳಿ ಉಚ್ಚಿ ಕೊಡ್ತಾಳೆ. ಒಯ್ತಾನ, ಮಾರ್ತಾನ, ಎಲ್ಲರಿಗೂ ಕೊಡ್ತಾನೆ. ಭಾಳ ದೊಡ್ಡ ವಿದ್ವಾಂಸರಾಗಿ ಹೋಗ್ಯಾರು. ಮುಂದೆ ದೊಡ್ಡವರಾಗಿ ಗಳಿಸ್ತಾರೆ, ಸಾಕಷ್ಟು ಗಳಿಸ್ತಾರೆ. ಗಳಿಸೋದ್ರ ಬಳಕೆ ಏನಪ್ಪಾ ಅಂತ ಕೇಳಿದರೆ ಅವರು ಕೇಳ್ತಾರೆ, ಅಮ್ಮ ನಿನಗೆ ಎಷ್ಟು ಕಿಲೋ ಬಂಗಾರ ತರಲಿ, ಏನೇನು ಮಾಡಿಸ್ಲಿ, ನಿನ್ನ ಕೊಳ್ಳಾಗ ಏನು ಮಾಡಿಸ್ಲಿ, ಕೈಯಾಗ ಏನು ಮಾಡಿಸ್ಲಿ, ನಿನಗೇನು ಮಾಡಿಸ್ಲಿ ಅಂತ ಕೇಳಿದರೆ ಅವರವ್ವ ಹೇಳ್ತಾಳೆ, ತಮ್ಮ ನನಗೆ ಬಂಗಾರ ಬೇಡ, ಅದೆಲ್ಲ ಇಲ್ಲೇ ಬಿಟ್ಟು ಹೋಗೋದು ಮಗ, ಬಂಗಾರ ಬೇಡ. ನೀ ನಮ್ಮ ಸಲುವಾಗಿ ಏನರ ಮಾಡಂಗಿಂದ್ರೆ ಏನು ಮಾಡು ಅಂತ ಕೇಳಿದ್ರೆ ನೀವೊಂದು ಹೇಳಿದ್ರೆ ಅವರು ಒಂದಿಟ್ಟು ಎಲ್ಲರೇ ಸಾಲಿ ತೆಗಿ ಮಗ, ಸಾಲಿ ತೆಗಿ, ಜ್ಞಾನ ಬರಲಿ ಮಕ್ಕಳಿಗೆ. ಜಗತ್ತಿನ ರೊಕ್ಕ ಯಾರಂತ ಕೊಡುವುದಿಲ್ಲ. ಮಕ್ಕಳು ಬುದ್ಧಿವಂತರಾಗಬೇಕು, ಶಾಣ್ಯರಾಗಬೇಕು. ಒಂದು ಮಕ್ಕಳಿಗೆ ಒಂದು ಸಾಲಿ ತೆಗಿ ಮಗ, ನನಗೆ ಕೊಳ್ಳಾಗ ನೀ ತಂದಂಗೆ ಆಯಿತು, ನನಗೆ ಕೊಳ್ಳಾಗ ತಂದಂಗೆ ಆಯಿತು. ಮತ್ತಂತ ಮತ್ತೇನಪ್ಪ ಅದಕ್ಕೆ ದೂಸರ ಏನು ಕೇಳ್ತಾರೆ, ಮಗ ನನ್ನ ಮೇಲೆ ನೀ ಪ್ರೀತಿ ಇದೆಯಾ, ನಾ ಕೊಟ್ಟದ ರೊಕ್ಕ ವಾಪಸ್ ಮಾಡ್ತೇನಾಗ ಮಗ ಒಂದು ದವಾಖಾನೆ ತೆಗಿ ಮಗ, ಸೇವಾ ಮಾಡಕ್ಕೆ. ಬಡರು ಬಗ್ಗರು ರೋಗಿಗಳು ಅಂಥವ್ರ ಸಲುವಾಗಿ ಒಂದು ದವಾಖಾನೆ ತೆಗೆದು ಮಗ, ಒಂದು ದವಾಖಾನೆ ತೆಗಿ. ನನಗೆ ಬಂಗಾರ ಕೊಟ್ಟಂಗಾಯ್ತು, ನನಗೆ ಕೊಳ್ಳಾಗ ತಂದಂಗಾಯ್ತು, ನನ್ನ ಕೈಯಾಗ ತಂದಂಗಾಯ್ತು, ಎಲ್ಲ ಆಯಿತು ಅಂತ ತಿಳ್ಕೊಂಡೇನಪ್ಪ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಮತ್ತೆ ಕೇಳ್ತಾರೆ ಅವರು, ಏನಪ್ಪ ಮಗ ಬಂಗಾರ ಬೆಳ್ಳಿ ಹೊಟ್ಟೆ ತುಂಬ್ತದೆ, ಬಂಗಾರ ತಿನ್ನಕ್ಕೆ ಬರಂಗಿಲ್ಲ ಮಗ, ಬಂಗಾರ ತಿನ್ನಕ್ಕೆ ಬರಂಗಿಲ್ಲ, ಬಂಗಾರ ಏನೂ ಮಾಡೋಕ್ಕೆ ಬರಂಗಿಲ್ಲ. ಅದೊಂದು ವಸ್ತು, ಅದು ಕಲ್ಲು ಇದ್ದಂಗೆ ಅದ, ಕಿಮ್ಮತ್ತು ಕೊಟ್ಟಿದ್ದೇವೆ ಅಂತ ಬಂಗಾರ ಆಗ್ಯದ. ಕಲ್ಲಿಗೆ ಅದಕ್ಕೆ ಏನಿಲ್ಲ, ಕಲ್ಲಾಗೆ ಹುಟ್ಟ್ಯದದು, ಅದು ಹುಟ್ಟೋದು ಕಲ್ಲಾಗೆ ಹುಡ್ತದೆ. ಅದು ಯಾರ ಹಂತಕ್ಕೆ ಇರ್ತದೆ ಅವ್ರ ಮನಸ್ಸು ಕಲ್ಲಿನಂಗೆ ಇರ್ತದೆ, ಮನಸ್ಸನ್ನು ಚಲೋ ಇರಂಗಿಲ್ಲ. ಯಾಕೆ ಹುಟ್ಟ್ಯದೇ ಕಲ್ಲಾಗ. ನೀವು ನೀವು ಗೋಲ್ಡ್ ಮೈನ್ಸಕ್ಕೆ ಕೋಲಾರಕ್ಕೆ ಹೋದ್ರೆ ಪುಡಿ 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 ಕಲ್ಲು ಪುಡಿ ಮಾಡಿ ತೆಗಿತಾರೆ ಬಂಗಾರ. ಹುಟ್ಟ್ಯಾದ ಕಲ್ಲಾಗ ಅದು ಯಾರ ಹಂತಕ್ಕೆ ಬರ್ತದೆ ಅವ್ರ ಮನಸ್ಸನ್ನ ಕೂಡ ಕಲ್ಲೇ ಆಗ್ತದೆ. ಮಗ ಆ ಬಂಗಾರ ತಗೊಂಡು ಏನು ಮಾಡಿ ಮಗ, ಮೊದಲನೇದು ಒಂದು ಪಾಠಶಾಲೆ ತೆಗಿ, ಎರಡನೇದು ಒಂದು ದವಾಖಾನೆ ತೆಗಿ ಮಗ, ಮೂರನೇದು ಬಡಬಗ್ರು ಒಂದು ಅನ್ನ ಛತ್ರ ತೆಗಿ ಮಗ. ನನಗೆ ಕೊಳ್ಳಾಗ ತಂದಂಗಾಯ್ತು, ನನಗೆ ಕೈಯಾಗ ತಂದಂಗಾಯ್ತು, ನೀ ಮಗ ಹುಟ್ಟೋದಕ್ಕೆ ಸಾರ್ಥಕ ಅಂತ ತಿಳ್ಕೊಂಡು ಈಶ್ವರಚಂದ್ರ ವಿದ್ಯಾಸಾಗರಿ ಅವರ ತಾಯಿ ಹೇಳ್ತಾರೆ. ಪುಣ್ಯಾತ್ಮರೇ, ಜಗತ್ತಿನೊಳಗೆ ನಾವು ಸತ್ತರ ಹಿಂದೆ ನೆನೆಸ್ಬೇಕು. ನೆನೆಸ್ಬೇಕಂದ್ರೆ ನಿಮ್ಮ ಮನೆ ಗಂಡ ನಿಮ್ಮ ಮನೆ ಹೆಣ್ತಿ ಅಲ್ಲ, ಹೊರಗಿನವ್ರು ಓಣಿಯವ್ರು ನೆನೆಸ್ಬೇಕು, ಓಣಿ ಮಂದಿ ನೆನೆಸ್ಬೇಕು. ಪಾಪ ಹಾದ್ರಲ್ರಿ, ಎಂಥ ಟೈಮ್ಗೆ ಬರ್ತಿದ್ರಿ, ರಾತ್ರಿ ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಏನು ಉಂಡಾರ ಅನ್ನಂಗಿಲ್ಲ, ಉಂಡಿಲ್ಲ ಅನ್ನಂಗಿಲ್ಲ, ಯಾವಾಗಕ್ಕೂ ಬಂದು ನಿಂದಿರ್ತಾರಲ್ರಿ ಅಂತ ಊರು ಮಂದಿ ನೆನೆಸ್ಬೇಕು. ನೀನು ಹೆಣ್ತಿ ನೆನೆಸೋದು ಅದಕ್ಕೆ ತಂದು ಹಾಕ್ತಿ ಅಂತ ನೆನೆಸ್ತಾರೆ ಅಟ್ಟೆ. ಜಗತ್ತಿನೊಳಗೆ 4 ಮಂದಿ ಬಾಯಾಗಿರ್ಬೇಕಂತಾರಲ್ರಿ, ಅವ್ರು ಯಾರು ಇರ್ತಾರೆ? ಉಪಕಾರ ಮಾಡಿದವರೇ ಇರ್ತಾರೆ, ಉಪಕಾರ ಮಾಡಿದ ಮನುಷ್ಯ ಇರಂಗಿಲ್ಲ. ಅಂತ ದೊಡ್ಡ ಹೃದಯ ಈಶ್ವರಚಂದ್ರ ವಿದ್ಯಾಸಾಗರ್ ದಾರ್ಯಾಗ ನಡೆದಿದ್ರು. ಭರದ್ವಾಂದೊಳಗೆ
ಬಂಗಾಲದಾಗ ಬರೋದು ದಾರ್ಯಾಗ ನಡೆದಿದ್ರು. ಮೈ ತುಂಬ ಹರಕು ಅರಿವಿ, ಹರಕು ಚೊಣ್ಣಿ. ಒಂದು ಹುಡುಗ ಮಾರಿ ಸಣ್ಣ ಮಾಡಿ ನಿಂತಿತ್ತು. ಬಹುಶಃ ಒಂದು ದಿವಸ ಊಟ ಇರಲಿಕ್ಕಿಲ್ಲ ಅದಕ್ಕೆ, ಕೂಸಿಗೆ ನಿಂತಿತ್ತು. ಈಶ್ವರಚಂದ್ರ ವಿದ್ಯಾಸಾಗರ್ ನಡೆದಿದ್ದರು. ಹುಡುಗನ್ ನೋಡಿ ಏನಾರು ಕೊಡ್ರಿ ಏನಾರು ಕೊಡ್ರಿ ಅಂತ ಕೇಳ್ತಿತ್ತು. ಆ ಹುಡುಗನ್ ನೋಡಿ ಅವ್ರು ಅಂದರು, ನಿನಗ ಎಷ್ಟು ಬೇಕು? ಅವಾಗ ದುಡ್ಡಿಗೆ ಭಾಳ ಕಿಮ್ಮತ್ತಿತ್ತು. ಒಂದು ಹಣೆ ಕೊಡ್ಲಿ, ದುಡ್ಡೇ ಕೊಡಂಗಿಲ್ಲ. ನಗತಿ ಹಿಂಗೆ ನಗಚೇತಿ ಮಾಡ್ತೀರಿ, ನನ್ನ ಜೊತೆಗೆ ದುಡ್ಡು ಕೊಡಂಗಿಲ್ಲ, ನೀವು ಹಣೆ ಅಂತಿರಲಿ ಅಂತದು ಹುಡುಗ. ಇಲ್ಲ ನಾನು ನಿನಗೊಂದು ಹಣೆ ಕೊಡ್ತೀನಿ, ಏನು ಮಾಡ್ತೀವಿ ಅಂತ ಕೇಳಿದ್ರು. ಇದಕ್ಕೆ ಅರ್ಧದು ಏನು ತಿಂತೀನಿ, ಸಾಮಾನು ತೊಗೊಂಡು ಹೋಗ್ತೀನಿ, ಇನ್ನು ಅರ್ಧ ನಮ್ಮ ಕೈ ಹಾಕ್ಬಿಡ್ತೀನಿ. ಸಾಗರ ಕೇಳ್ತಾರೆ, ನಿನಗೆ 2 ಹಣೆ ಕೊಟ್ಟಂದ್ರೆ ಏನು ಮಾಡ್ತೀನಿ? ಅವ ಅಂದ, ಒಂದು ದುಡ್ಡು ಕೊಡೋಗ್ತೀರ ನೀವು ಹಿಂಗೆ ಅನ್ಕೋತ ಹೊಂಟಿರಲ್ಲ ಅಂದವ. ಇಲ್ಲ 2 ಹಣೆ ಕೊಟ್ಟರೆ ಏನು ಮಾಡ್ತೀನಿ? 1 ಹಣೆ ಏನು ಸಾಮಾನು ತೊಗೋತೀನಿ, ಜೋಳ ಅಕ್ಕಿ ತೊಗೋತೀನಿ, ಒಂದು ಹಣೆ ನಮ್ಮ ಹೋಗಿ ಕೊಡ್ತೀನಿ. ನಾನು ನಿನಗೆ 2 ರೂಪಾಯಿ ಕೊಟ್ಟರೆ ಏನು ಮಾಡ್ತೀನಿ? ಹುಡುಗ ಮಾರಿ ಅಳ್ಕೋತ ನಡೀತದೆ. ಕೊಡಂಗಿಲ್ಲ ಬಿಡಂಗಿಲ್ಲ, 2 ರೂಪಾಯಿ 4 ರೂಪಾಯಿ ಹೊರತುಕೊಂತಾನೆ, ಕೊಡೋದು ಹುಡುಗ ನಡೀತು. ತಮ್ಮ ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ, ಹಂಗೆ ಮಾಡ್ಬಿಡು ಬಾ ಈ ಕಡೆ. 2 ರೂಪಾಯಿ ಕೊಟ್ಟರೆ ಏನು ಮಾಡ್ತೀನಿ? ಮನೆಗೆ ಇಟ್ಟು ತೊಗೋತೀನಿ ರೀ, ಒಂದು ಹಣ್ಣು ತೊಗೋತೀನಿ, ಮಾವಿನ ಹಣ್ಣು ತೊಗೋತೀನಿ, ಹೋಗಿ ಅದು ಮಾರ್ತೀನಿ. ಮಾರಿ ರೊಕ್ಕ ಬಂತಂದ್ರೆ ಮತ್ತೆ 4 ಹಣ್ಣು ತರ್ತೀನಿ, ಅದ್ರಾಗ ಮತ್ತೆ ಮಾರ್ತೀನಿ. ಹಿಂಗೆ ಮಾರ್ಕೋತ ವ್ಯಾಪಾರ ಮಾಡಿ ನಾ ಇರ್ತೀನಿ ರೀ. ಭಾಳ ಸಂತೋಷ ಆಗಿ ಹುಡುಗಿಗೆ ಆಗಿನ ಕಾಲಕ್ಕೆ ಏನಪ್ಪ ಅಂತ ಕೇಳಿದ್ರೆ 1 ರೂಪಾಯಿ ಕೊಡ್ತಾವ. ಹುಡುಗ ಕುಣಿದಾಡಕತ್ತು, ರೂಪಾಯಿ ಎಲ್ಲಿ ಕಾಣ್ತಾರ ಅವಾಗ? ಹುಡುಗ ಕುಣಿದಾಡಕತ್ತು, ನಮಸ್ಕಾರ ಮಾಡ್ತು. ಅದು ಊರ ಹೆಸರು ಭರದ್ವಾನ. ಮುಂದೆ ಬಂಗಾಳ ಕಲ್ಕತ್ತಾಕ್ಕೆ ಹೋದ್ರೆ ಎಲ್ಲ ಆಯ್ತು, ಅದು ಹೋಗ್ಬೇಕು. ಭಾಳ 4-10 ವರ್ಷದ ಮೇಲೆ ಪುನಃ ಏನಪ್ಪ ಅಂದ್ರೆ ಭರದ್ವಾನಕ್ಕೆ ಏನೋ ಕಾರ್ಯಕ್ರಮಕ್ಕೆ ಅವ್ರಿಗೆ ಕರೆಸಿದ್ರು ಊರ ಜನ. ಆ ಸಮಯಕ್ಕೆ ಈಶ್ವರಚಂದ್ರ ವಿದ್ಯಾಸಾಗರ್ ಬರ್ತಿದ್ರು. ಬರ್ತಾರ ಅಂದ ಕೂಡಲೇ ಆ ಹುಡುಗಿಗೂ ಭಾಳ ಖುಷಿ ಆಯಿತು. 10-15 ವರ್ಷದ ಮೇಲೆ ಪುಣ್ಯಾತ್ಮ ನನಗೆ ಕೊಟ್ಟಾನ ರೂಪಾಯಿ ತಿಳ್ಕೊಂಡು ಭಾಳ ಖುಷಿಯಾಗಿ ಭೇಟಿ ಆಗ್ಬೇಕಂತ ದಾರಿಯಾಗ ನಿಂತಿತ್ತು ಹುಡುಗ. ನಿಂತು ಹುಡುಗ ಅವ್ರು ಬಂದ್ಕೊಂಡು ನಮಸ್ಕಾರ ಮಾಡಿ ಕೇಳ್ತೇವೆ, ನನಗೆ ಗುರುತು ಹಿಡಿದಿರೇನ್ರಿ ಅಂತ ಕೇಳ. ಯಾರಪ್ಪ ನೀವು? ಹುಡುಗ ದೊಡ್ಡವಾಗೇನ ಯಾರು? ಅದ ನೀವು ರೂಪಾಯಿ ಕೊಟ್ಟಿದ್ರಲ್ಲ ಅವಾಗ, ಈಗ 15 ವರ್ಷದಿಂದ ಅವನೇನ. ನಿಮ್ಮ ಉಪಕಾರ ನನ್ನ ಮೇಲೆ ಬಹಳ, ಸ್ವಲ್ಪ ಬರ್ರಿ ಇಲ್ಲಿ ಅಂದ. ಎಲ್ಲಿಗೂ ಅಂದ, ಸ್ವಲ್ಪ ಬರ್ರಿ ಅಂದ. ಕರ್ಕೊಂಡು ಹೋಯ್ತಾನ ದೊಡ್ಡ ಅಂಗಡಿ, ಹೋಲ್ಸೇಲ್ ವ್ಯಾಪಾರ. ಅವನು ಒಳಗೆ ಕುಂಡ್ರಿಸದ, ಕುಂಡ್ರಿಸಿ ನಮಸ್ಕಾರ ಮಾಡ್ದ. ಯಾರ್ದಪ್ಪ ಇದು ಅಂಗಡಿ? ಇಲ್ಲಿ ನೌಕರಿ ಮಾಡ್ತೀವಿ ಅಂತ. ಇಲ್ಲ, ಇದು ಅಂಗಡಿ ನಿಮ್ಮದೇ, ನಿಮ್ಮ ಅಂಗಡಿ, ನನ್ನ ಅಂಗಡಿ. ನೀವು ಅವಾಗ ಕೊಟ್ಟದ್ದು ಆ 2 ರೂಪಾಯಿಗೆ ಇಷ್ಟು ದೊಡ್ಡ ಅಂಗಡಿ ಆಗ್ಯದ. ಸದಾ ನಿಮ್ಮ ನೆನೆಸ್ತೀನಿ, ನಿಮ್ಮಂಥವ್ರು ಭೇಟಿ ಹಾಕ ನಾವು ಸಣ್ಣವ್ರು ಎಲ್ಲಿ ಬರ್ತೇವೆ, ಇವತ್ತು ಬಂದಿರಿ ಅಂತ ತಿಳ್ಕೊಂಡು ನಿಮ್ಮ ಪಾದ ನನ್ನ ಅಂಗಡಿಗೆ ಬೀಳಿ ಅಂತ ನಾನು ಇವತ್ತು ನಿಮಗೆ ಕರ್ಕೊಂಡ್ಬಂದೀನಿ. ನನ್ನ ಮೇಲೆ ಸದಾ ಆಶೀರ್ವಾದ ಮಾಡ್ರಿ ಅಂತ ಯಾರು ಆ ಹುಡುಗ ಅಂತ. उपकार करून ठेवू नये, घेतल्यावर ठेवू नये. ಉಪಕಾರ ಮಾಡ್ಕೋಬಾರ್ದು, ಮಾಡ್ಕೊಂಡ್ರೆ ಸಾಯು ತನಕ ನೆನಪಾಗಬಾರ್ದು. ಮನುಷ್ಯನ ಜೀವನದಲ್ಲಿ ಉಪಕಾರ ಅದ. ಬಹಳ ಮಂದಿ ಉಪಕಾರ ಮಾಡ್ಕೋತಾರೆ, ಮರಿದ ತಡೆ ಹತ್ತಂಗಿಲ್ರಿ, ಮರಿತಡೆ ಹತ್ತಂಗಿಲ್ಲ. ಯಾರು ಅಂತ ಕೇಳ್ತಾರೆ. ಒಂದಿಟ್ಟು ರೊಕ್ಕ ಬಂತು,
ಒಂದಿಟ್ಟು ಅಧಿಕಾರ ಬಂತು, ಒಂದಿಟ್ಟು ಮಾನ್ಯತೆ ಸಿಗಕತ್ತು ಅಂದ್ರೆ ಕಡೆದಾಗ ಎಳ್ಳು ಹೆಂಗೆ ಹುರಿಯಾಟ ಪಟಾಪಟ ಹಾರ್ತಾವಲ್ಲ, ಹಂಗೆ ರೊಕ್ಕ ಬಿಕ್ಕ ಬರ್ತಂದ್ರೆ ಬೆಂಕಿ ಹೆತ್ತೆ ಅಂತ ತಿಳ್ಕೊಬೇಕು, ಹಾರ್ತಾವ. ನನ್ನಂತ ಯಾರು ಇಲ್ಲ, ನನ್ನಂತ ಸಾವುಕಾರ ಯಾರು ಇಲ್ಲ. ಅರೇ ರೇ 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 ಎಂತೆಂಥವ್ರು ಹೋಗ್ಯಾವ. ರಾಜರ ರಾಜಕೀಯ ಹೋಗ್ಯಾವಪ್ಪ, ರಾಜರ ರಾಜಕೀಯ ಹೋಗ್ಯ. ನಾವ್ಯಾರು ಎಲ್ಲಿ? ಮನುಷ್ಯನಿಗೆ ಅದು ಇರಬಾರ್ದು. ಉಪಕಾರ ಸದಾ ಸ್ಮರಿಸಬೇಕು. ಯಾರೇ ಒಂದು ಉಪಕಾರ ಮಾಡಿದ್ರೆ ನೀ ಎಷ್ಟೇ ಸಾಹುಕಾರ ಆಗಲೇಕ, ಎಷ್ಟೇ ಶ್ರೀಮಂತ ಆಗಲೇಕ, ಎಷ್ಟೇ ಅಧಿಕಾರಿ ಬರಲೇಕ, ಉಪಕಾರ ಮಾಡ್ಕೊಂಡವ್ರು ಮರತಿ ಅಂದ್ರೆ ವಾಪಸ್ ನಿನಗೆ ಒಂದಿಲ್ಲ ಒಂದು ದಿವಸ ಅದು ಬರ್ತಾ ಇದ್ದೆ. ನಿನಗಿಲ್ಲ, ನಿನ್ನ ಮಕ್ಕಳಿಗೆ ಬರ್ತಾ ಇದೆ. ಶಾಸ್ತ್ರ ಹೇಳ್ತದೆ ಉಪಕಾರ ಮಾಡೋದ್ರ ಮೇಲೆ ಅಪಕಾರ ಮಾಡಲಿಕ್ಕೆ ಹೋಗ್ಬಾರ್ದು. ಸದಾ ಉಪಕಾರ ಮಾಡಿದವ್ರನ್ನ ಸ್ಮರಿಸ್ತಾ ಇರಬೇಕು. ಅದಕ್ಕೆ ಮಹಾತ್ಮ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಮನುಷ್ಯನಿಗೆ ಉಪಕಾರ ಅಂತಕ್ಕಂಥದ್ದು ಭಾಳ ದೊಡ್ಡ ಮಾತದು, ದೊಡ್ಡ ಮಾತು ಶಾಸ್ತ್ರ ಹೇಳ್ತಾರೆ. ಆ ಉಪಕಾರ ಬಿಟ್ಟು ಏನಪ್ಪ ಅಂತ ಕೇಳಿ, ಯಾವ ಮನುಷ್ಯ ತನ್ನ ಜೀವನದಲ್ಲಿ ರೊಕ್ಕ ಬಂದ ಕಾಲಕ್ಕೆ, ಅಧಿಕಾರ ಬಂದ ಕಾಲಕ್ಕೆ, ಐಶ್ವರ್ಯ ಬಂದ ಕಾಲಕ್ಕೆ ಮನುಷ್ಯ ಉಪಕಾರ ಮರಿತಾನಲ್ಲ, ಅಂಥವನಿಗೆ ಜಗತ್ತಿನೊಳಗೆ ಎಲ್ಲಿನೂ ಕೂಡ ಭಗವಂತನೂ ಕೂಡ ಅವನಿಗೆ ಎಂದೂ ಕೂಡ ಕ್ಷಮಾ ಮಾಡುವುದಿಲ್ಲ ಅನ್ನತಕ್ಕಂಥದ್ದನ್ನು ನಾವು ಲಕ್ಷ್ಯ ಇಡಬೇಕು. ಎಷ್ಟೇ ಅಲ್ಪ ಉಪಕಾರ ಆದರೂ ಅವರನ್ನು ನಾವು ಏನಪ್ಪ ಎಂದೂ ಮರಿಬಾರ್ದು, ಎಂದೂ ಮರೆಯಬೇಕು. ಮನುಷ್ಯನ ಜೀವನದಲ್ಲಿ ಕಲಿಬೇಕ್ರಿ, ಕಲಿಬೇಕು. ಮನುಷ್ಯ ಪ್ರಪಂಚ ರೊಕ್ಕ ಇದ್ದಾಗ, ಐಶ್ವರ್ಯ ಇದ್ದಾಗ, ಬಂಧುಗಳು ಇದ್ದಾಗ, ಬಾಂಧವರು ಇದ್ದಾಗ, ಶಕ್ತಿ ಇದ್ದಾಗ ಹ್ಯಾಂಗ ಬದುಕಬೇಕು ಅನ್ನೋದು ಕಲಿಬೇಕು. ಅದು ಕಲೀಲಿಲ್ಲ ಅಂದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತೆ, ಮನುಷ್ಯ ರೂಪದಲ್ಲಿ ನೀವೊಂದು ಎರಡು ಕಾಲಿನ ದನ. ಅವರು ಗುರುಗಳು ಮಹಾತ್ಮರಿದ್ದರು, ಸ್ವಾಮಿಗಳು ಶಿಷ್ಯ ಇದ್ದ. ಶಿಷ್ಯ ಎಲ್ಲರ ಜೊತೆ ಜಗಳ, ಯಾರಿಗೆ ಹಚ್ಕೊಳ್ಳೇನಂತ ಏನಿಲ್ಲ ಜಗಳೇ. ಅವ ಅಂದ, ಏನು ಸ್ವಾಮಿಗಳ ಗುರುಗಳೇ ಎಲ್ಲರೂ ನನಗೆ ಹೆಂಗೆ ಮಾಡ್ತಾರೆ, ಹೆಂಗರಿ ಇರ್ಬೇಕ್ರಿ ಅಂದ. ಈ ಮಂದಿ ಜೊತೆಗೆ ಹೆಂಗಿರ್ಬೇಕು? ಆಯ್ತಪ್ಪ ನನಗೆ ಹೇಳ್ತೀನಿ ಅಂತಂದ್ರು. ಮುಂದೆ ದೀಪಾವಳಿ ಬಂತರಿ, ಗುರುಗಳು ಒಳಗೆ ಕೂತಿದ್ರು ಹೋದ್ಯಾಗ. ಶಿಷ್ಯ ಹೇಳಿದ್ರು, ಭಾಗದ ನಿಂದ್ರು, ಯಾರಿಗೆ ಒಳಗೆ ಬಿಡು. ಯಾರ ಮನ್ಯಾಗ ಏನಪ್ಪ ಅಂತಂದ್ರೆ ಬಹಳ ದಿವಸ ಗಂಡು ಮಗ ಹುಟ್ಟಿತ್ತು, ಅವರು ಭಾಳ ಪ್ರೇಮದಿಂದ ಸ್ವಾಮಿಗಳಿಗೆ ಏನಪ್ಪ ಅಂತ ಕೇಳಿದರೆ ಹಣ್ಣ ಮಿಠಾಯಿ ಹಾರ ತೊಗೊಂಡು ಬಂದಿದ್ರು. ತಂದು ಸ್ವಾಮಿಗಳ ಕೊಳ್ಳಾಗ ಹಾರ ಹಾಕಿ ಮಿಠಾಯಿ ಕೊಟ್ಟರು, ನಮಸ್ಕಾರ ಮಾಡಿದ್ರು. ಸ್ವಾಮಿಗಳು ಮಿಠಾಯಿ ಹಾರ ತೊಗೊಂಡು ಕಿಡ್ಕೊಂಡು ಹೊರಗೆ ಹೊಂತಕ್ಕೆ ಹೋಗಿದ್ರು. ಸ್ವಾಮಿ ಅಂದ, ಪೇಡೆ ಹಾರ ಹಾಕೊಳ್ಳಕ್ಕೆ ತಿನ್ನೋದು ಕಿಡ್ಕೊಂಡು ಹೊರಗೆ ಹೋಗಿತ್ತದ ಸ್ವಾಮಿ. ಎಂಥ ಸ್ವಾಮಿ, ಏನು ಮಾತಿದ ಕಥೆ ಇಲ್ಲ, ಯಾವಾಗ ಯಾಕೆ ಹೆಂಗೆ ಬಂದು ಏನು ಕೇಳಿಲ್ಲ. ಇದ್ದ ಸಾಮಾನು ಹೊರಗೆ ಹೋಗಿತ್ತು. ಭಾಳ ಸಿಟ್ಟಿಗೆ ಬಂದು ಹಾರ ಬಾಗಲ್ದಾಗ ಶಿಷ್ಯ ನಿಂತಿದ್ದ. ದರ್ಶನ ಆಯ್ತೇನ್ರಿ ಅಂತ ಕೇಳಿ, ಏನು ದರ್ಶನ ಸ್ವಾಮಿ ಅಂತಾರ. ತಾನು ತಿನ್ನಲಿಲ್ಲ, ನಮಗೂ ಕೂಡಲಿಲ್ಲ, ಹೊರಗೆ ಹೋಗಿತ್ತು. ಸ್ವಾಮಿ ಅಂತಾರೆ ಅದಕ್ಕೆ. ಆಮೇಲೆ ಮತ್ತೊಬ್ಬ ಬಂದ. ಹೊಸ್ದಾಗಿ ಅದೇ ಮದುವೆ ಆಗ್ಯದ, ಗಂಡ ಹೆಂಡತಿ ಇಬ್ಬರು ಕೂಡಿಕೊಂಡ ಹೊಸ ಅರಿವೆ ಎಲ್ಲ ತೊಗೊಂಡು ಮಿಠಾಯಿ ತೊಗೊಂಡು ಸ್ವಾಮಿಗಳು ಹಂತಕ್ಕೆ ಬಂದರು. ಬುದ್ಧ ನಮಸ್ಕಾರ ಸ್ವಾಮಿಗಳು ಕೊಟ್ಟರು ಪೇಡೆ. ಸ್ವಾಮಿಗಳು ಪಟ ಪಟ ಪೇಡೆ ತೊಗೊಂಡು ಗರಕ್ಕನೆ ಹೊಳೆ ಗಾಡಿ ಕಡೆ ಮಾರಿ ಮಾಡಿ ಪಟ ಪಟ ತಿನ್ನಕ್ಕೆ ಚಾಲು ಮಾಡಿರ್ತಿತ್ತು. ನೀವು ಯಾವಾಗ ಬಂದಿರಿ, ಯಾಕೆ ಬಂದಿರಿ, ಅದಕ್ಕೆ ಏನು ಕೇಳಿಲ್ಲ.
ಏನು ಸ್ವಾಮಿ ಅದ ಉರಿ ಐತಲ್ಲ ಅದ ಎಂದ್ರ ಪೇಡ ಕಂಡದ ಇರೋದು ಆ ಕಡೆ ಮಾರಿ ಮಾಡಿ ಗಂಡ ತಿನ್ನಕತ್ತ ಸ್ವಾಮಿ ಎಂಥ ಸ್ವಾಮಿ ಅಂತ ತಿಳ್ಕೊಂಡು ಚುಟ್ಟಿ ಬಂದು ಹೋದ್ರು. ಆ ಶಿಷ್ಯ ಕೇಳ್ದ, ಹೆಂಗೆ ಸ್ವಾಮಿ ಯಾತ್ರ ಸ್ವಾಮಿ ಸ್ವಾಮಿ ಅಂತಾರೆ ಅದಕ್ಕೆ ಆಕೆ ಬುದ್ಧಿಗಿದ್ದೆ ಐತೀರ ಏನು ಇಟ್ಟು ಪ್ರಸಾದ ಏನು ಕೊಡು ಗಂಡ ತಾನೇ ತಿಂತ ಆ ಕಡೆ ಮಾರಿ ಮಾಡಿ ಗಾಡಿ ಕಡೆ. ಆಮೇಲೆ ಮತ್ತೊಬ್ಬರು ಬಂದು ಅವ್ರು ಅಬ್ಬಾ ದೀಪಾವಳಿ ಪೂಜೆ ಮಾಡ್ಯಾರ ಅಂಗಡಿದು ಈ ವರ್ಷ ಭಾಳ ಲಾಭ ಆಗ್ಯದ. ಗಂಡ ಹೆಂಡತಿ ಕೂಡ್ಕಿದ್ದು ಬಂದರು, ಅವರು ಮಿಠಾಯಿ ತೊಗೊಂಡು ಬಂದರು, ಹಪ್ಪಳ ಕೈ ಕೊಟ್ಟರು, ಹಪ್ಪಳ ತೊಗೊಂಡು ಕುಂತ್ರು ಆರಾಮಿದ್ದೀರಿ ಅಂತ ಕೇಳಿದ್ರು. ಅವ್ರಿಗಿಟ್ಟು ಪೇಡೆ ಕೊಟ್ಟರು, ನಾವಿಟ್ಟು ಬಾಯಿ ಹಾಕ್ಕೊಂಡು ಚಂದ ನಡೆದೆಲ್ಲ ಭಾಳ ಸಂತೋಷ ಬರ್ರಿ ಅಂತ ಕಳ್ಸೋರು. ಶಿಷ್ಯ ಕೂತಿದ್ದವ ಹೆಂಗಾರು ಸ್ವಾಮಿ ಎರಡು ಸಲ ಅದಾರ್ರಿ ಸ್ವಾಮಿಗಳು ಏಟು ಕೇಳಿದ್ರು ಆರಾಮಿದ್ದೀರಿ ಅಂತ ಕೇಳಿದ್ರು. ನಾವು ಕೊಟ್ಟರು ಎರಡು ಬಾಯ ಹಾಕ್ಕೊಂಡ್ರು, ನಮಗೆಲ್ಲರಿಗೆ ಹಂಚಿದ್ರು. ಭಾಳ ಸ್ವಾಮಿಗಳು ಚಲೋ ಅದಾರ್ರಿ, ಭಾಳ ಚಂದ ಅದಾರ ಅಂತ ಹೋದ್ರು. ಆಮೇಲೆ ಎಲ್ಲ ಹೊತ್ತು ಮುಗಿದು ಶಿಷ್ಯ ಬಂದ, ಏನ್ರಿ ಅಪ್ಪ ಹೆಂಗಿರ್ಬೇಕು ಹೇಳ್ರಿ ಜಗತ್ನಾಗ ಅಂತ. ಗೊತ್ತಾಗಲಿಲ್ಲ ನಿನಗೆ, ಗೊತ್ತಾಗಲಿಲ್ಲ. ಆ ಮೊದಲನೇದವನಂದ್ರೂ ಇರಬಾರ್ದು, ಕಿಟಕಿ ಅಂದ್ರೆ ಹೊರಗೆ ಒಯ್ಯಂಗ. ಭಾಳ ಮಂದಿ ಬಂದ ರೊಕ್ಕ ಎಲ್ಲ ಭೂಮಿಯಾಗ ಬ್ಯಾಂಕ್ನಾಗ ಇಡ್ತಾರಲ್ಲ, ಅದಕ್ಕೆ ಕಿಟಕಿಯಾಗ ಹೋಗೋದಂಗೆ ಇರೋದು. ಅವನಿಗಿಲ್ಲ ಯಾರಿಗಿಲ್ಲ, ಬ್ಯಾಂಕ್ನಾಗ ಅಲ್ಲೇ ಇರ್ತದೆ. ಹಂಗೆ ಕಿಟಕಿಯಂದು ಬಂದು ರೊಕ್ಕ ಎಲ್ಲ ದಾನ ಇಲ್ಲ, ಧರ್ಮ ಇಲ್ಲ, ಬ್ಯಾಂಕ ಭೂಮಿಯಾಗ ಇಡ್ತಾರಲ್ಲ, ಹಂಗೆ ಇರ್ಬಾರ್ದಮ್ಮ. ಕಿಟಕಿಯಂದು ಹೋಗೋದಂಗ. ಎರಡನೇದವ್ರು ಅವ್ರು ಎರಡನೇದವ್ರು ಹಂಗೂ ಇರಬಾರ್ದು. ಬರತ್ತಾ ತನ್ನ ಹೆಂಡತಿ ತನ್ನ ಮಕ್ಕಳು ತಾನೇ ತಿನ್ನೋದು, ಮತ್ತವ್ರಿಗೆ ಕೊಡಂಗಿಲ್ಲ, ಏನಿಲ್ಲ. ಮತ್ತವ್ರ ಕಡೆ ಏನಿಲ್ಲ, ಯಾರು ಬಡವರಿಲ್ಲ, ಬಗ್ರಿಲ್ಲ, ದೀನಿಲ್ಲ, ದುಃಖಿಲ್ಲ, ದಯ ಇಲ್ಲ. ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಹಂಗೂ ಇರಬಾರ್ದು. ತಿಳಿತಿಲ್ಲ, ಹಂಗೂ ಇರಬಾರ್ದು. ಭಾಳ ಮಂದಿ ಹಂಗೆ ಕಿಟಕಿಯಿಂದ ಒಗದಂಗೆ ಇರ್ತಾರೆ. ತಾನೂ ತಿನ್ನಂಗಿಲ್ಲ, ಮಂದಿಗೂ ಮನ್ಯಾಗೂ ಇಲ್ಲ. ಮಂದಿಗೆ ಬಿಜಾಪುರ ಜಿಲ್ಲಾದಾಗ ಒಬ್ಬ ಮನುಷ್ಯ ಇದ್ದಾವ, ಅವ ಸಾಯೋ ತನಕ ದೊಡ್ಡ ಶ್ರೀಮಂತರಿ. ಮನ್ಯಾಗ ಎಂದು ಅಮಾಸೆಗೆ ಹುಣ್ಣಿಮೆಗೆ ಹೋಳಿಗೆ ಮಾಡಿಕೊಟ್ಟಿದ್ದ. ಅಮಾಸೆ ಹುಣ್ಣಿಮೆಗೆ ಹೋಳಿಗೆ ಮಾಡಿಕೊಟ್ಟಿದ್ದ, ಹಬ್ಬ ಮಾಡಿಕೊಟ್ಟಿದ್ದ. ಎಂದು ಹೊಸ ಅರಿವಿ ತಂದ ಮಾತ. ಎಲ್ಲರೂ ಅವ್ರು ಹಿಂಗೆ ಮಾಡ್ತಿದ್ರು, ಸತ್ತು ಹೋದೆ ಅಂತ ಹ್ಯಾಂಡ್ಸ್ ಹಿಡ್ಕೊಂಡು ಎಲ್ಲ ಸತ್ತು ಹೋದ್ರು. ಮುಂದೆ ಮನೆ ಬೇಕಾದ ಬಂಗಾರ ಇತ್ತೆ, ಏನು ಮಾಡ್ತೀವಿ? ಹಂಗೆ ಇರಬಾರ್ದು ಜಗತ್ತಿನೊಳಗೆ. ಹಂಗಿದ್ರೆ ಚಲೋ ಅಲ್ಲ. ತಾನೇ ತಿನ್ನೋದು ಚಲೋ ಅಲ್ಲ, ತಾನೂ ತಿನ್ನಂಗಿಲ್ಲ, ಮಂದಿ ಕೊಡಂಗಿಲ್ಲ, ಚಲೋ ಇಲ್ಲ. ಹಿಂಗಿರಬೇಕು, ತಾನೂ ತಿನ್ನಬೇಕು, ಮಂದಿಗೆ ಕೊಡಬೇಕು. ಗುರುಗಳು ತಾವು ತಿಂದರು, ಎಲ್ಲರಿಗೆ ಹಂಚೋದು. ಹಂಗೆ ನಿಮಗೆ ಸಂಪತ್ತು ಕೊಟ್ಟಾನ, ನಿಮಗೆ ಶಕ್ತಿ ಕೊಟ್ಟಾನ, ಅದು ನಿಮಗಾಗಿ ಅಲ್ರಿ, ಅದು ನಿಮ್ಮದು ಅಲ್ಲೇ ಅಲ್ಲ. ಮೊದಲನೇ ಮಾತು, ಬಂಗಾರ ನೀವು ಮಾಡಿರೆ, ಬಂಗಾರ ನೀವು ಮಾಡಕ್ಕೆ ಬರ್ತದೆ ನಿಮ್ಗೆ? ಬಂಗಾರ ನೀವು ಮಾಡಿಲ್ಲ, ಬೆಳ್ಳಿ ನೀವು ಮಾಡಿಲ್ಲ, ಕಲ್ಲು ನೀವು ಮಾಡಿಲ್ಲ, ಮನೆ ಕಟ್ಟಿರ ಅಷ್ಟೇ, ಕಲ್ಲು ನೀವು ಮಾಡಿಲ್ಲ. ಎಲ್ಲ ಪರಮಾತ್ಮ ಮಾಡುತ್ತದೆ. ಅದರ ನಿಂದಿಟ್ಟು ಕೂಡಿಸಿ ನಾ ಅಂತೇನು ಕೂಡಿಸ್ತೇಲ್ಲ, ಇದು ಕೂಡಿಸಿದ್ದೇನೆ ಮನುಷ್ಯನಿಗೆ ದುಃಖ ಕೊಡ್ತದೆ. ಅದಕ್ಕೆ ಮಹಾನುಭಾವರು ಏನು ಹೇಳಿದ್ರು ಅಂತ ಕೇಳಿದ್ರೆ, ಜೀವನದಲ್ಲಿ ಏನು ಸಿಕ್ಕರೂ ಕೂಡ ಅದನ್ನು ಮಂದಿಗೆ ಕೊಡಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ನೀಡಕ್ಕೆ ಪ್ರಯತ್ನ ಮಾಡಬೇಕು. ಶಾಸ್ತ್ರದಾಗ ಉಡಿಸಿ ಉಣ್ಣು, ಉಡಿಸಿ ಉಡು, ಉಣಿಸಿ ಉಣ್ಣು. ಲಕ್ಷ ರೀ, ನೀವು ಉಣಕತ್ತ ಮೊದಲು ಗೃಹಸ್ಥ ಮನುಷ್ಯ ನಿಮಗೆ ಹೇಳ್ತೇನೆ, ನೀವೆಲ್ಲ ದಂಧದವರಿದ್ದೀರಿ, ಮೊದಲು ಉಂಡೇ ಹೋಗ್ತೀರಿ. ನೀವು ಉಳ್ಕಿದವ್ರು ಯಾಕೆ ಮಾಡ್ಯಾರ? ಮೊದಲು ತಿಂದು ನಡೆದು ಆಫೀಸಿಗೆ ಆಯ್ತು, ಬರೋಬರಿ. ಹೊತ್ತು ಮುಳುಗೇರಿ ಎಲ್ಲರೂ ಉಣೋ ತನಕ ಹಿರಿ ಮನೆ ಮನುಷ್ಯ ಉಣಬಾರ್ದು. ನೀವು ಉಂಡು ಮುಗೋತೀರಿ ಇಲ್ಲ. ಊರಾಗ ಹಿರಿಯರು ಯಾಕೆ ಮಾಡಿದ್ರು, ಗೌಡ ಯಾಕೆ ಮಾಡಿದ್ರು, ಗೌಡಿಗೆ ಹೊಲ ಯಾಕೆ ಕೊಟ್ಟಿದ್ರು ಅಂತ ಕೇಳಿದ್ರೆ, ಹೊತ್ತು ಮನೆಗೆ ಚೌಡಿ ಅಂತಿದ್ದು. ಯಾರು ದಾರಿ ತಪ್ಪಿ ಬಂದ್ರೆ ಇರಾಕ
ಊರ ಗೌಡಗ ಒಂದು ಹೊಲ ಕೊಡ್ತಿದ್ರು. ಹೊತ್ತು ಮುಳುಗಿದ ಬಳಿಕ ರಾತ್ರಿ ಆದ ಬಳಿಕ ಊರಾಗ ಎಲ್ಲ ತಿರುಗಾಡಿ ಚೌಡ್ಯಾಗ ಯಾರು ಬಂದಾರೆ ಅಂತ ನೋಡಿ ಊಟ ಅವ್ರಿಗೆ ಮಾಡಿಸಿ ಆಮೇಲೆ ಉಣಕ್ಕೆ ಹೊಲ ಕೊಟ್ಟಿದ್ರು. ಮನೆ ಹಿರಿಯ ಮನುಷ್ಯ ಹಂಗೆ ಉಂಡು ಮಲಗಂಗಿಲ್ಲ, ಎಲ್ಲರೂ ಉಂಡಲ್ಲಿ ನೋಡ್ಬೇಕು. ಯಾರ ಮನೆ ಒಂದು ಉಪವಾಸ ಬಂದು ನಿಂತಾರೇನು, ಮನೆಯವರೆಲ್ಲ ಉಂಡಾರೇನು, ಎಲ್ಲಾರು ಉಂಡ ಬಳಿಕ ಹಂಗೆ ಇತ್ತಲ್ರಿ. ಹೆಣ್ಮಕ್ಳು ಎಲ್ಲರಿಗೂ ಉಣಿಸಿ ಹಿಂದ್ಗಡೆ ಉಣ್ತಿರಲ್ರಿ. ಹಿರಿಯರಿಗೆಲ್ಲ ಉಣಿಸಿ ಮನೆ ಮಾರಕ್ಕೆ ಅವ ಹಿಂದೆ ಉಣ್ತೀವಿ. ಇದು ಕಾಲ ಹೋಗ್ಯದ, ಉಲ್ಟಾ ಕಾಲ ಅದ. ಅದಕ್ಕೆ ಏನಪ್ಪಾ ಅಂದ್ರೆ ಮಂದಿ ಉಣಿಸಿ ಮಾಲಕ್ಕೆ ಊಟ ಮಾಡೋದು. ಅದಕ್ಕೆ ಏನಪ್ಪಾ ಅಂದ್ರೆ ಉಪಕಾರ ಅಂತಾರೆ ಶಾಸ್ತ್ರದೊಳಗೆ. ಹಾಗೆ ಮಹಾನುಭಾವರು ನಮ್ಗೆ ಏನು ಹೇಳೋದಕ್ಕೆ, ಉಣಿಸಿ ಉಣಬೇಕು, ಇನ್ನೊಬ್ಬರಿಗೆ ಉಡಿಸಿ ಆಮೇಲೆ ಉಡಬೇಕು. ಅದಕ್ಕೆ ಹಿಂದೆ ಕೆಳ ಶೇರಿ ಪಾಡಿ ಮಂದಿ ಪಂದಿ ಕೊಡ್ತೀರಿ ಹುಡುಗ 2 ದಿನ ಅಂತ. ಸೀರೆ ದೋತ್ರ ಕೊಡ್ತೀವಿ. ಈಗ ಪ್ಯಾಂಟ್ ಅದ ಕೊಡಕ್ಕೆ ಬರಂಗಿಲ್ಲ, ಹರಿದೇ ಹೋಗ್ತಾವೆ. ಯಾರ್ದಾರ ಯಾರಿಗೆ ಕೊಟ್ರ. ಹಿಂದಕ್ಕೆಲ್ಲ ಭಾಳ ಅನುಕೂಲ ಇತ್ತು ರೀ. ಪರಮಾತ್ಮ ಇನ್ನೊಬ್ಬರು ಉಪಯೋಗ ಮಾಡಿದ ವಸ್ತು ಉಪಯೋಗ ಮಾಡಬೇಕು ಮನುಷ್ಯನಿಗೆ. ಇಲ್ಲ ಅಂದ್ರೆ ಆಕಳ ಮೇಲೆ ಎತ್ತಿನ ಮೇಲೆ ಹಾಕ್ತಿದ್ರು, ಅದಕ್ಕೆ ಮುಟ್ಲಿ ಆಮೇಲೆ ಮಾಡೋಣ ತಿಳ್ಕೊಂಡು. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಯಾವಾಗಲೂ ಕೂಡ ಉಪಕಾರ ಮಾಡಿಕೇನೆ ಮಾಡಕ್ಕೆ ನಾವು ಕಲಿಬೇಕು. ಜಗತ್ತಿನೊಳಗೆ 4 ಪ್ರಕಾರ ಜನ ಇರ್ತಾರೆ. ಉಪಕಾರ ಮಾಡಿದವರಿಗೆ ಉಪಕಾರ ಮಾಡೋರು, ಅಪಕಾರ ಮಾಡಿದವರಿಗೆ ಅಪಕಾರ ಮಾಡೋರು, ಅಪಕಾರ ಮಾಡಿದವರಿಗೆ ಉಪಕಾರ ಮಾಡೋರು, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋರು. ನಮ್ಗೆ ಸಿಗ್ತಾರೆ, ನಮ್ಮ ಓಣೆಗೆ ಸಿಗ್ತಾರೆ. ಉಪಕಾರ ಮಾಡಿದವ್ರಿಗೆ ಉಪಕಾರ ಮಾಡೋರು ಸಿಗ್ತಾರೆ, ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋರು ಸಿಗ್ತಾರೆ. ಇನ್ನು ಅಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೇ ಮಾಡ್ತಾರೆ. ಇನ್ನು ಅಪಕಾರ ಮಾಡಿದವರಿಗೂ ಉಪಕಾರ ಮಾಡ್ತಕ್ಕಂಥವ್ರು ಸಿಗ್ತಾರೆ. ಇದು ಬಹಳ ಅಂಥವ್ರಿಗೆ ನಾವೇನಂತೆ ಮಹಾತ್ಮರು. ಅಪಕಾರ ಮಾಡದವರಿಗೂ ಉಪಕಾರ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಅವರಿಗೆ ಮಹಾತ್ಮರು, ಪರಮಾತ್ಮ ಅಂತಾರೆ. ಎಷ್ಟೋ ಮಂದಿ ಗುಡಿ ಕೆಡವುತ್ತಾರೆ, ಎಷ್ಟೋ ಮಂದಿ ದೇವರು ಇಲ್ಲ ಅಂತ. ದೇವರು ಅದ ಅನ್ನೋರಿಗೂ ಪರಮಾತ್ಮ ಭೂಮಿ ಕೊಟ್ಟಾನೆ, ಇಲ್ಲಂದವರಿಗೆ ಭೂಮಿ ಕೊಟ್ಟಾನೆ, ಗುಡಿ ಕಟ್ಟೋರಿಗೆ ಭೂಮಿ ಕೊಟ್ಟಾನೆ, ಗುಡಿ ಕೆಡವರಿಗೆ ಭೂಮಿ ಕೊಟ್ಟಾನೆ, ಗುಡಿ ಕಟ್ಟೋರಿಗೆ ಸೂರ್ಯ ಬೆಳಕದ, ಕೆಡವರಿಗೆ ಸೂರ್ಯನ ಬೆಳಕದ, ಅವರಿಗೆ ಮಳಿ ಇವರಿಗೆ ಮಳಿ. ಅವನಿಗೆ ಅದಕ್ಕೆ ಪರಮಾತ್ಮ ಅಂದ. ಯಾರು ಏನು ಮಾಡಿದ್ರು ಸಮಾನತೆಯನ್ನು ನೋಡತಕ್ಕಂಥ ಯಾರು ಪರಮಾತ್ಮ ಮಹಾತ್ಮರಿರ್ತಾರೆ. ಅಪಕಾರ ಮಾಡಿದವರಿಗೂ ಉಪಕಾರ ಮಾಡ್ತಾರೆ. ಸಿದ್ಧಾರೂಢರಿಗೆ ಹೊಡೆದ್ರು, ತಲೆ ಮೇಲೆ ಬೆಂಕಿ ಇಟ್ಟರು, ವಿಷ ಕೊಟ್ಟರು, ಆದರೂ ಉಪಕಾರ ಮಾಡಿದರು. ಇವರಿಗೆ ಮಹಾತ್ಮರು ಪರಮಾತ್ಮ ಅಂತ. ಯಾರು ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ತಾರಲ್ಲ ಅವ್ರಿಗೆ ನೀಚರಂತ. ನೀಚರು ಮನುಷ್ಯರಲ್ಲ. ಭಾಳ ಮಳೆ ಹೊಂಟಿತ್ತಂತೆ, ಸಣ್ಣಗೆ ಜಿಟಿ ಜಿಟಿ ಮಳೆ ಬರಕತ್ತು. ಒಂದು ಇಲಿ ಮರಿ, ಇಂಚಾವತಿ ಮರಿ ಮಳೆಯಾಗ ನಡ್ಗಾಕತ್ತಿತ್ತು, ಗಿಡದ ಕೆಳಗೆ ನಡ್ಗಾಕತ್ತಿತ್ತು. ಆ ಥಂಡ್ಯಾಗ ಅದಕ್ಕೆ ಮುಂದಕ್ಕೆ ಹಿಂದಕ್ಕೆ ಹೋಗಿ ಬರ್ಲಾರ್ದಂಗೆ ಆಯ್ತು. ಪಾಪ ಸಣ್ಣ ಮರಿ ಇತ್ತು. ಗಿಡದಾಗ ಒಂದು ಪಕ್ಷಿ ಕುಂತಿತ್ತು. ಅದು ನೋಡಿ ಅಂತ ಪಾಪ ಇನ್ನೊಂದಿಟ್ಟು ಮಳೆ ಹೆಚ್ಚಾಯಿತು, ಗಾಳಿ ಹೆಚ್ಚಿಗೆ ಬೀಸ್ತು ಅಂತ ಸತ್ತು ಹೋಕ್ಕದ ತಿಳ್ಕೊಂಡು ದಯ ಮಾಡಿ ಆ ಪಕ್ಷಿ ಬಂದು ಅದ್ರ ಮೇಲೆ ಪಂಕ ಬಿಟ್ಟು ಕುಂತು, ಮಳೆ ಅದಕ್ಕೆ ಹತ್ತಬಾರ್ದು ಕುಂತಲ್ಲೇ. 1 ಗಂಟೆ ಅರ್ಧ ಗಂಟೆ ಆದ ಬಳಿಕ ಮಳೆ ಬಂದಾಯ್ತು. ಇನ್ನೇನು ಹೋಗ್ತದ ಮರಿ ಅಂತ ತಿಳ್ಕೊಂಡು ಹಾರಬೇಕು ಅಂತ ವಿಚಾರ ಮಾಡ್ತು. ಹಾರಕ್ಕೆ ಬರಲಿಲ್ಲ, ಅದಕ್ಕೆ ಹಾರಕ್ಕೆ ಬರಲಿಲ್ಲ. ಏನಾಯ್ತು ಅಂತ ನೋಡಿದ್ರೆ ಆ ಇಂಚಾವತಿ ಒಳಗೆ ಕುಂತ ಅದ್ರ ಪಕ್ಕನೇ ಕಟ್ ಮಾಡಿತ್ತು. ಇದಕ್ಕೇನಂತೀರಿ? ಉಪಕಾರ ಮಾಡಿದವರಿಗೆ ಅಪಕಾರ ಮಾಡತಕ್ಕಂಥ ಇಂಚಾಬಾತಿ ಪೈಕಿ ಬಹಳ ಮಂದಿ ಅದಾರಿಲ್ಲ.
ಇಂಥ ಮಾತು ಸಿಗ್ತಾವಿಲ್ಲ ನಿಮ್ಮ ಕಡೆ. ಉಪಕಾರ ಮಾಡದವರಿಗೆ ಅಪಕಾರ ಮಾಡ್ತಾರೆ, ಕಲ್ಯಾಣ ಮಾಡಿದವರಿಗೆ ಉಲ್ಟಾ ಮಾಡ್ತಾರೆ, ಅವರಿಗೇನೆ ಹೊಳ್ಳಿ ತ್ರಾಸು ಕೊಡ್ತಾರೆ. ಇಂಥ ಉಪಕಾರ ಮಾಡದವರಿಗೆ ಅಪಕಾರ ಮಾಡ್ತಕ್ಕಂಥ ಮನುಷ್ಯ ಇರಬಾರ್ದು. ಲಕ್ಷ್ಯ ಇಡ್ರಿ, ಆ ಮನುಷ್ಯನಿಗೆ ಸವಿಯದ ನರಕ ಅದ. ಅಪಕಾರ ಮಾಡಿದವ್ರಿಗೆ ಮಾಡಿದ್ರೆ ನಡೆದೀತು, ಉಪಕಾರ ಮಾಡಿದಂಥ ಮನುಷ್ಯನಿಗೆ ಅಪಕಾರ ಮಾಡಿದ್ರಿ, ಕಲ್ಯಾಣ ಮಾಡಿದವ್ರಿಗೆ ನೀವು ಅಕಲ್ಯಾಣ ಮಾಡಿದ್ರಿ, ಚಲೋ ಮಾಡಿದವ್ರಿಗೆ ನೀವು ಕೆಟ್ಟ ಬಯಸಿದ್ರಿ ಅಂತ ಕೇಳಿದ್ರೆ ಆ ಜನ್ಮ ನರಕದೊಳಗೆ ಇರಬೇಕಾಗ್ತದೆ ಅನ್ನೋದು ಲಕ್ಷ್ಯ ಇಡಬೇಕು. ಕೆಟ್ಟ ಮಾಡಿದವ್ರಿಗೆ ಇಲ್ಲಿ ಜೈಲ್ ಅದಲ್ಲ, ಇನ್ನೂ ಪರಮಾತ್ಮದೊಂದು ಜೈಲ್ ಅದ, ಅದರೊಂದು ಹೊರ ಬರ. ಇಲ್ಲಿ ಏನಾರ ಕೊಟ್ಟು ನೀವು ಪಾರಾಗಿ ಬರಬಹುದು, ಅಲ್ಲಿ ಇಲ್ಲ, ಅಲ್ಲಿ ಭೋಗಿಸಲೇಬೇಕು. ಆ ಶಿಕ್ಷೆಯನ್ನು ನೀವು ಭೋಗಿಸಲೇಬೇಕು. ಅದಕ್ಕೆ ಬಹಳ ಲಕ್ಷ್ಯ ಇಡಬೇಕು. ಮನುಷ್ಯ ಏನಪ್ಪ ಅಂದ್ರೆ ಉಪಕಾರ ಯಾರ ಮೇಲೆ ಮಾಡ್ತೀರಿ ಅವರು ಸದಾ ನೀವು ಉಪಕಾರ ಮಾಡಬೇಕು. ಅಪಕಾರ ಮಾಡತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಯಾವಾಗಲೂ ಕೂಡ ಮಾಡಬಾರ್ದು. ನಮ್ಮ ಕೈಲಿ ಸಾಧ್ಯ ಇದ್ದಷ್ಟು ಒಳ್ಳೆಯದೇ ಮಾಡಬೇಕು. ನಮ್ಮ ಕೈಲೇ, ನಮ್ಮ ಬಾಯಿಲೆ, ನಮ್ಮ ದುಡ್ಡಿಲೆ, ನಮ್ಮ ಶರೀರಲೆ ನಮಗೆ ಎಷ್ಟು ಸಾಧ್ಯ ಅದನ್ನು ಮಾಡಬೇಕು ವಿನಃ ನೀವು ಅಂತೀರಲ್ಲ ನಮಗೆ ಯಾರೂ ಗೊತ್ತಿಲ್ಲ ಅಂತೀರಲ್ಲ. ಅಯ್ಯೋ, ಯಾರಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ಮನವರಿಯದ ಕಳ್ಳತನವಿಲ್ಲವಲ್ಲ. ಜಗತ್ತಿನೊಳಗೆ ಯಾರಿಗಾರೆ ಮೋಸ ಮಾಡೋದು, ನಿಮ್ಮ ಮನಸ್ಸಿಗೆ ನೀವು ಮೋಸ ಮಾಡ್ತೀರಿ. ನಿಮ್ಮ ಮನಸ್ಸಿಗೆ ಗೊತ್ತಿದ್ದರೆ ಯಾವುದಾರ ಕೆಲಸ ಮಾಡಕ್ಕೆ ಬರ್ತದೆ? ಇಲ್ಲ. ಮನದೊಳಗೆ ಶಿವ ತಾನೇ ಮನೆ ಮಾಡಿ, ಅಲ್ಲೇ ಪರಮಾತ್ಮ ಅದಾನ. ಯಾವಾಗ ಮನಸ್ಸಿಗೆ ಮುಚ್ಚಿ ಏನೂ ಪಾಪ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಪರಮಾತ್ಮನೇ ಮುಚ್ಚಿ ಹಂಗೆ ಪಾಪ ಮಾಡ್ತೀನಿ, ಪರಮಾತ್ಮ ಮುಚ್ಚಿ ಹಂಗೆ ಮಾಡ್ತೀನಿ, ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಶಾಸ್ತ್ರದ ಹೇಳ್ತಾರೆ, ವಿಚಾರ ಮಾಡು, 10 ಸಲ ವಿಚಾರ ಮಾಡು, 20 ಸಲ ವಿಚಾರ ಮಾಡಿ. ಏನಪ್ಪ ಅಂತ ಕೇಳಿದ್ರೆ ನೀನು ಉಪಕಾರ ಮಾಡಿ. ಯಾರಿಗೆ ಅವಶ್ಯಕತೆ, ಹೂ ಆರ್ ನೀಡಿ, ಯಾರಿಗೆ ಅವಶ್ಯಕತೆ ಅಂಥವ್ರಿಗೆ ಮಾಡಿದ್ರೆ ಉಪಕಾರ. ನಮ್ಮ ಊಟದ ಸಾಹುಕಾರ ಮಂದಿಗೆ ಹೇಳ್ತೇವೆ ನಾವು, ಸಾಹುಕಾರ ಮಂದಿಗೆ ಹೇಳ್ತೇವೆ, ಎಂದೂ ಅವರು ತಾಟ ನೀಡೋದು ಪೂರ ಉಣಂಗಿಲ್ಲ, ಉಂಡ್ರೆ ಈ ಸಾಹುಕಾರ ಅನಿಸ್ಕೊಳ್ಳಂಗೂ ಇಲ್ಲ. ಹಿಂಗದ ಬಿಡ್ಬೇಕಂತ ಏನ್ರಿ ತಾಟ್ನಾಗ ಅಂದ್ರೆ ಸಾಹುಕಾರ ಹೋಟೆಲ್ಗೆ ಹೋಗಿ ಪಟ ಪೂರ ಸಾಫ್ ಮಾಡಿಟ್ರೆ ಹುಚ್ಚಂತ ಉಣದ್ರಾಗ ಬಿಡಬೇಕು. ಮತ್ತು ಅವನಿಗೆ ತೆಗೆಯೋನು 10 ರೂಪಾಯಿ ಕೊಟ್ರೆ ಭಾಳ ಚಲೋ ಮನುಷ್ಯ ಸಾಹುಕಾರ ಅದ. ಎಂಥ ಮೂರ್ಖತನ ರೀ. ಅನ್ನಂ ಬ್ರಹ್ಮೇತಿ ವಿಜಯನ, ಅನ್ನ ಪರಮಾತ್ಮದ ತಾಟ್ನಾಗ ಬಿಡಬಾರ್ದು. ಅನ್ನ ಪರಮಾತ್ಮದ ಬಿಡಬಾರ್ದು, ಹಾಳು ಮಾಡಬಾರ್ದು. ಶಾಸ್ತ್ರ ಹೇಳ್ತದೆ. ಅಂಥವ್ರು ನಾವು ಶಾಣ್ಯರಂತೇವಿ, ಬುದ್ಧಿವಂತರಂತೇವಿ, ಭಾಳ ಕಲ್ತವ್ರಂತೇವಿ. ಮನುಷ್ಯರಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಯಾವುದೇ ಪದಾರ್ಥ ಇದು ಪರಮಾತ್ಮನ ವಸ್ತು ಅದ, ಅದನ್ನು ಹಾಳು ಮಾಡಕ್ಕೆ ನಮಗೆ ಅಧಿಕಾರ ಇಲ್ಲ. ಟ್ರೆಸ್ಪಾಸರ್ಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಗೋಲು ಗುಮ್ಮಟಕ್ಕ ಇದು ಕಿಲ್ಲಾಕ್ ಹೋರಿ, ಕಿಲ್ಲಾದಾಗ ಬರ್ದಾರಲ್ಲಿ ಟ್ರೆಸ್ಪಾಸರ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಇದು ಸರ್ಕಾರದ ಆಸ್ತಿ ಇದೆ, ಇದನ್ನು ಯಾರಿಗೆ ಧಕ್ಕೆ ಮಾಡಿದರೆ ಅವರಿಗೆ ಶಿಕ್ಷೆಯಾಗುತ್ತದೆ ಬರ್ದಾರೆ. ಸುಮ್ಮನೆ ನೋಡಬೇಕು, ಹೊಳ್ಳಿ ಬರಬೇಕು. ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ನೋಡಕ್ಕೆ ಬರಕಷ್ಟು ಪ್ರಪಂಚ ಇದು ಕೂಡ ಪರಮಾತ್ಮನ ಆಸ್ತಿ ಅದ. ಹೆಣ್ಣು ಪರಮಾತ್ಮನ, ಗಂಡು ಪರಮಾತ್ಮಂದು, ಇದೆಲ್ಲ ಪರಮಾತ್ಮನ ಆಸ್ತಿ ಅದ. ಮಣ್ಣು ಪರಮಾತ್ಮಂದು, ಎಲ್ಲ ನಮ್ಮದೇನಿದ್ರೆ ನಮ್ದೇನದ. ಹೆಂಗೆ ಬಂದಿದಿ ನೋಡು, ಸೀದಾ ನಡಿ ಹೊರಗೆ. ಇದು ರದ್ದು ಬದಲು ಮಾಡಕ್ಕೆ ನಿನ್ನ ಅಧಿಕಾರ ಇಲ್ಲ. ಹಾಗೆ ಮಾಡಿದರೆ ದಂಡಿತನಾಗಿತ್ತಿ. ಹೆಣ್ಣು ಸಿಕ್ಕದ ಉಪಯೋಗ ಮಾಡ್ಕೋ, ಏನು ಮಾಡೋಕ್ಕೆ ಅಧಿಕಾರ ನಿನಗಿಲ್ಲ. ಭೂಮಿ ಸಿಕ್ಕದ ಉಪಯೋಗ ಮಾಡ್ಕೋ, ಏನು ಮಾಡೋಕ್ಕೆ ಅಧಿಕಾರ ನಿನಗಿಲ್ಲ. ಇದರೊಳಗೆ ನಮ್ಮ ಅಧಿಕಾರ ಏನೂ ಇಲ್ಲ. ಇದಕ್ಕೆ ಏನೋ ಹೆಚ್ಚು ಕಡಿಮೆ ಮಾಡ್ತಿ ಅಂದ್ರೆ ಪರಮಾತ್ಮ ನಿನ್ನ ಶಿಕ್ಷೆ ಕೊಡ್ತಾನೆ. ಅದನ್ನು ನೀನು ಸರಿಯಾಗಿ ಜಗತ್ತಿಗಾಗಿ, ಕಲ್ಯಾಣಕ್ಕಾಗಿ, ಪರಮಾತ್ಮನ ಮಕ್ಕಳಾಗಿರ್ತಕ್ಕಂಥ ಅಂಥವ್ರಿಗೆ ಉಪಯೋಗ ಮಾಡಬೇಕೇ ವಿನಃ ಅದು ಏನಾದ್ರು ಹೆಚ್ಚು ಕಡಿಮೆ ಮಾಡಿದೆ ಅಂತ ಕೇಳಿದರೆ ನಿನಗೆ ಶಿಕ್ಷೆಯಾಗುತ್ತದೆ ಅಂತ ತಿಳ್ಕೊಂಡು ಮಹಾತ್ಮರು ನಮಗೆ ಹೇಳ್ತಾರೆ.
ಅದಕ್ಕೆ ಪುಣ್ಯಾತ್ಮರೇ ಲಕ್ಷ್ಯ ಇಡಬೇಕು. ನಮಗೆ ಏನೇನು ಪರಮಾತ್ಮ ಕೊಟ್ಟಾನ ಅದು ಕೆಡುವ ಶರೀರದ ಸಫಲವಾಗುವುದು ಪರಹಿತ. ನಮ್ಮ ಜೀವನದಲ್ಲಿ ಸಾಧ್ಯ ಆದಷ್ಟು ಪುಣ್ಯ ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಕದಾಪಿ ಪಾಪ ಗಳಿಸಲಿಕ್ಕೆ ಪ್ರಯತ್ನ ಮಾಡಬಾರದು. ಇವ ಪಾಪಿ ಇವ ಪುಣ್ಯ ಅಂತ ಯಾರು ಹಣಿ ಮೇಲೆ ಬರ್ದಾರೆ? ಬರೆದಿಲ್ಲ. ಅವನೇ ಹೇಳ್ತಾನೆ. ಅದು ಅವನೇ ಹೇಳ್ತಾನೆ. ದುಃಖಿ ಅದಾನ, ನಿದ್ದೆ ಬರಂಗಿಲ್ಲ, ಉಂಡದ ಪಚನ ಆಗಂಗಿಲ್ಲ. ಇವೆಲ್ಲ ಪಾಪದ ಫಲ ಇರ್ತವೆ ಮನುಷ್ಯನಿಗೆ. ಹೇಳ್ತದೆ ಮನುಷ್ಯನಿಗೆ ಏನಪ್ಪಾ ಅಂದ್ರೆ ಎಲ್ಲ ಇದ್ದು ಏನೂ ಮಾಡಕ್ಕೆ ಬರಂಗಿಲ್ಲ, ಅದು ಪಾಪದ ಲಕ್ಷಣ. ಅನ್ನದ ಉಣಕ್ಕೆ ಬರಂಗಿಲ್ಲ, ಬಟ್ಟೆ ಅದ ಉಣಕ್ಕೆ ಬರಂಗಿಲ್ಲ, ಯಾವ ಬರಂಗಿಲ್ಲ. ಪಾಪದ ಲಕ್ಷಣ ಅಂದ್ರೆ ಮ್ಯಾಲೆ ಹಣೆ ಮೇಲೆ ಬರೆದಿಲ್ಲ ಅವರಿಗೆ. ಪರಮಾತ್ಮ ಕೊಟ್ಟದ್ದನ್ನ ಭವಿಷ್ಯಲಿಕ್ಕೆ ಶಕ್ತಿ ಇರಂಗಿಲ್ಲ ಆ ಮನುಷ್ಯನಿಗೆ. ಆ ಮನುಷ್ಯ ಮತ್ತಿಷ್ಟು ಪಾಪನೇ ಮಾಡ್ತಾನೆ. ಹೌದಾ? ಮನುಷ್ಯನ ವ್ಯವಹಾರ ಮೇಲೆ ಗೊತ್ತಾಗ್ತದೆ. ವ್ಯವಹಾರ ಮೇಲೆ ಗೊತ್ತಾಗ್ತದೆ. ಯಾರು ಪೂರ್ವ ಜನ್ಮದಲ್ಲಿ ಪಾಪಿ ಆಗಿ ನರಕಕ್ಕೆ ಹೋಗಿ ಬಂದಾರೆ, ಯಾರು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಸ್ವರ್ಗಕ್ಕೆ ಅಥವಾ ಚಲೋ ಇಲ್ಲಿ ಬಂದಾರೆ, ಅವ್ರ ವ್ಯವಹಾರ ಮೇಲೆ ಗೊತ್ತಾಗ್ತದೆ. ಗೊತ್ತಾಗಿಲ್ಲ, ಗೊತ್ತಾಗ್ತದೆ. ಶಾಸ್ತ್ರ ಹೇಳ್ತದೆ ಅವರು ಮಾಡೋ ವ್ಯವಹಾರ ಮೇಲೆ ಇವ ಪಾಪಿ ಪುಣ್ಯಾತ್ಮ, ಇವ ಒಳ್ಳೆ ಜನ್ಮದಿಂದ ಬಂದಾನ, ಇವ ಪಾಪದ ಜನ್ಮದಿಂದ ಬಂದಾನ ಅಂತ ಗೊತ್ತಾಗ್ತದೆ. ಶಾಸ್ತ್ರ ಹೇಳ್ಯದ ಚತ್ವಾರಿ ಚಿನ್ನಾನಿ ವಸಂತಿ ದೇಹೆ. ನಿಮ್ಗೆ ಗೊತ್ತದಲ್ಲ. ಮತ್ತೆ ಹೆಣ್ಮಕ್ಳು ಗಂಡಿದ್ದವ್ರು ಗೊತ್ತಾಗಿಲ್ಲ ನಿಮ್ಗೆ. ಮಾರಿ ನೋಡಿ ಗೊತ್ತಾಕದಿಲ್ಲ ನಿಮ್ಗೆ, ಗಂಡದನ ಗಂಡಿಲ್ಲ. ಪೊಲೀಸ SP ಯಾವ ಗೊತ್ತಾಕದಿಲ್ಲ ನಿಮಗೆ. ಕಾನ್ಸ್ಟೇಬಲ್ ಅವ, SP ಯಾವ, PSI ಯಾವ ಗೊತ್ತಾಗಿಲ್ಲ, ಗೊತ್ತಾಕದಲ್ಲ. ಹಾಗೆ ಮನುಷ್ಯರೊಳಗೆ ಯಾರು ನರಕದಿಂದ ಬಂದಿರಿ, ಯಾರು ಪುನಃ ನರಕಕ್ಕೆ ಹೋಗ್ತೀರಿ, ಯಾರು ಸ್ವರ್ಗದಿಂದ ಬಂದಾರ ಪುನಃ ಸ್ವರ್ಗಕ್ಕೆ ಹೋಗ್ತಾರ ಪುಣ್ಯಾತ್ಮರು, ಅವರು ಮಾಡೋ ವ್ಯವಹಾರ ಮೇಲೆ ಗೊತ್ತಾಗ್ತದೆ. ಚತ್ವಾರಿ ಚಿನ್ನಾನಿ ವಸಂತಿ ದೇಹೆ. ಮಾತಿರ್ತದ ಅವು ಇದ್ರೆ ಇವರು ಒಳ್ಳೆ ಜನ್ಮದಿಂದ ಬಂದಾರೆ, ಮುಂದೆ ಇವರಿಗೆ ಒಳ್ಳೆ ಜನ್ಮ ಸಿಗ್ತದೆ. ಇನ್ನೊಂದು 4 ಅದಾವ. ಹಂಗಿದ್ರ ಇವ್ರು ಪಾಪ ಮಾಡೇ ಪಾಪದಿಂದ ಇಲ್ಲಿ ಹುಟ್ಟ್ಯಾರ, ಮುಂದೆ ಇವರು ಪಾಪಕ್ಕೆ ಮತ್ತು ಮಾಡಕ್ಕನೆ ಹುಡ್ತಾರ. ಅದ್ರ ಮೇಲೆ ವ್ಯವಹಾರ ಮೇಲೆ ಗೊತ್ತಾಗ್ತದೆ ಮನುಷ್ಯನಿಗೆ. ವ್ಯವಹಾರ ಮೇಲೆ ಗೊತ್ತಾಗ. ದಾನ ಪ್ರಸಂಗೋ ಮಧುರಾಚವಾಣಿ. ಶಾಸ್ತ್ರ ಹೇಳ್ತದೆ ಇವರು ಹಿಂದೆ ಒಳ್ಳೆ ಜನ್ಮದಿಂದ ಅದಾರೆ, ಒಳ್ಳೆ ಜನ್ಮದಿಂದ ಅದಾರೆ. ಏನವರು ಸದಾ ತನ್ನ ಮನೆಯಾಗ ಏನಿದೆ ದಾನ ಮಾಡ್ತಾನೆ. ಅರ್ಧ ರೊಟ್ಟಿ ಇಲ್ಲ, ಅರ್ಧ ರೊಟ್ಟಿ ಇಲ್ಲ, ಕೊಡಕ್ಕೆ ಬರಂಗಿಲ್ಲ, ಒಂದು ಮುಡಿ ಜೋಳ ಬರಂಗಿಲ್ಲ. ಎಲ್ಲರೂ ಖರ್ಚು ಮಾಡ್ತೇವೆ. ಸ್ನೋ ಪೌಡರ್ ಖರ್ಚು ಆದತ್ತದ, ಊಟಕ್ಕೆ ಖರ್ಚು ಆಗಂಗಿಲ್ಲ. ಈಗಿನ ಕಾಲಕ್ಕೆ ಸ್ನೋ ಪೌಡರು ನೀವು ಮಾಡ್ಕೊಳ್ಳೋಕೆ ಖರ್ಚು ಅಷ್ಟು ಅನ್ನಕ್ಕೆ ರೊಟ್ಟಿ ಖರ್ಚು ಆಗಂಗಿಲ್ಲ. ಪರಂತು ಒಂದು ತುತ್ತು ರೊಟ್ಟಿ ಕೊಡಕ್ಕೆ ನಾಚಿಕೆ ಬರ್ತದೆ. ದಾನ ಪ್ರಸಂಗ. ಯಾವ ಮನುಷ್ಯ ದಾನ ಧರ್ಮ ಪರೋಪಕಾರ ಮಾಡ್ತಾನಂದ್ರೆ ಅವ ಹಿಂದಿನ ಜನ್ಮದಾಗ ಒಳ್ಳೆ ಇದ್ರೊಳಗಿದ್ದ ಅಂದ ಇವ ಬಂದಾನ ಅಂತ ತಿಳ್ಕೊಬೇಕು. ಮಧುರಾಚವಾಣಿ. ಯಾರ ಮಾತಿನೊಳಗೆ ಪ್ರೀತಿ ಇನ್ನೂ ಕೇಳ್ಬೇಕಂತ. ಕೂಗಿಲ್ಲ, ಕೂಗಕತ್ತು, ಗಿಳಿ ಮಾತಾಡಕತ್ತಂದ್ರೆ ಕೇಳ್ಬೇಕಂತದಲ್ಲ. ಕಾಗಿ ಕರ್ರ ಅನ್ನಕತ್ತಂದ್ರೆ ಕಲ್ತ್ಕೋತೀರಿಲ್ಲ. ಯಾರ ಯಾರ ಮನಸ್ಸಿಗೆ ನೋವಾಗಲ್ಲ ಮಾತಾಡ್ತಾರ ಅವರು ಹಿಂದಿನ ಜನ್ಮದಾಗ ಪುಣ್ಯವಂತರಿದ್ರು ಅಂತ, ಸ್ವರ್ಗದಿಂದ ಬಂದಾರ ಅಂತ ತಿಳ್ಕೊಬೇಕು. ಎಷ್ಟು ಚಂದ ಹೇಳ್ಯಾರ್ರಿ. ಅವ್ರ ವ್ಯವಹಾರ ಮೇಲೆ ನೀವು ಎಲ್ಲಿಂದ ಬಂದಿರಿ, ಹಿಂದೆ ಯಾವ ಜನ್ಮ ಇದ್ದೀರಿ, ಮುಂದೆ ಯಾವ ಜನ್ಮಕ್ಕೆ ಹೋಗ್ತೀರಿ ಅನ್ನೋದು ಗೊತ್ತಾಗ್ತದ. ಏನು ಹೇಳೋ ಜರುತ್ತಿಲ್ಲ. ಕುಡಿಬಾರ್ದು ಕುಡಿಯಕತ್ತ, ಆಡಬಾರ್ದು ಆಡಕತ್ತ, ಮಾಡೋದು ಮಾಡಕತ್ತ, ಮುಂದೆ ಇವ ದರಿದ್ರ ಆಗ್ತಾನೆ, ಜೇಲ್ಗೆ ಹೋಗ್ತಾನೆ ಅಂತ ಗೊತ್ತಾಗಿಲ್ಲ, ಗೊತ್ತಾಗ್ತದ. ಆಗ ಮನುಷ್ಯನಪ್ಪ ಅಂತ ಕೇಳಿದ್ರೆ
ಶಾಸ್ತ್ರ ಹೇಳ್ತದೆ. ಮನುಷ್ಯ ಯಾರು ಬಂದಾರೆ ಶಾಸ್ತ್ರ ಹೇಳ್ತದೆ. ದಾನ ಪ್ರಸಂಗೋ ಮಧುರಾಚವಾಣಿ ಬ್ರಾಹ್ಮಣ ತರ್ಪಣಂಚ. ಸದಾ ದೇವರು ಪೂಜೆ ಮಾಡ್ತಿರ್ತಾರ. ಭಗವಂತ ಎಲ್ಲೇ ಯಾವ ದೇವರೇ ಅಲ್ಲಿ ನಂಬಿರ್ತಾರೆ, ಆಯಾ ದೇವರು ನಂಬಿ ಪೂಜೆ ಮಾಡ್ತಾರೆ. ಯಾರು ವಿಷ್ಣುದಾಗಲಿ, ಶಿವಂದಾಗಲಿ, ಶಂಕರಂದಾಗಲಿ, ಗುರುವಿಂದಾಗಲಿ, ದೇವಿದಾಗಲಿ, ಅವ್ರು ಸದಾ ಸದಾ ಅವ್ರ ಮನೆಯಾಗ ಕೈ ಹಸಿ ಇರ್ತದಂತೆ. ಕೈ ಹಸಿ ಅಂದ್ರೆ ದಾನ ಮಾಡಬೇಕಾದ್ರೆ ಹಿಂದಕ್ಕೆ ₹100 ಇದ್ದು, ರೂಪಾಯಿ ಹಂಗೆ ತಗೋತೀವಿ. ನೋಟ್ ಅದ ಮೊದಲು ರೂಪಾಯಿ ಇದ್ದು, ರೂಪಾಯಿ ಹಂಗೆ ಕೊಡ್ತಿತ್ತಿಲ್ಲ, ನೀರಾಗ ಎದ್ದು ಕೊಡ್ತೀವ್ರು, ನೀರು ಬಿಡ್ತೀರಿ ಮೇಲೆ. ಯಾಕೆ ದುಡ್ಡ ಯಾರ ಹಂತಕ್ಕೆ ಹೋಗೋದು ಅವರಿಗೆ ನಿಷ್ಠುರ ಮಾಡ್ತದೆ, ಅಭಿಮಾನಿ ಮಾಡ್ತದೆ. ಅದು ಬರಬಾರ್ದು ಅಂತ ತೋರಿಸ್ತೀರ ಅದಕ್ಕೆ. ಈಗ ನೋಟ್ ಬಂದವು ಪೈಸಕ್ಕೆ ಬರಂಗಿಲ್ಲ. ಅವಾಗ ರೂಪಾಯಿ ಇದು ತೋರಿಸ್ಕೊಡ್ತಿದ್ರು. ರೊಕ್ಕ ನಿಷ್ಠುರ ಅದೆ, ತಾಯಿ ತಂದಿನ ಅಗಲಿಸ್ತದೆ, ಅಣ್ಣ ತಮ್ಮರನ್ನ ಜಗಳ ಹಚ್ತದೆ, ಗಂಡ ಹೆಂಡತಿಗೆ ಬೇರೆ ಮಾಡ್ತದೆ, ಅಪ್ಪ ಮಕ್ಕಳಿಗೆ ದೂರ ಮಾಡ್ತದೆ. ಈ ರೊಕ್ಕ ಸರಿ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳಿದ್ರು, ಸದಾ ಅವ್ರ ಮನೆಯಾಗ ಒಳ್ಳೆ ಒಳ್ಳೆ ಜನ್ಮದಿಂದ ಬಂದಾರ ಅನ್ನಕ್ಕೇನು, ಒಳ್ಳೆಯವರ ಹಿಂದೆ ಇದ್ದರು ಅಂತ ಅನ್ನಕ್ಕೇನು, ಇವು 4 ಅದಾವ ಮನುಷ್ಯನಿಗೆ. ಅಥವಾ ಮನುಷ್ಯನ ದಾನ ಪ್ರಸಂಗೋ ಮಧುರಾಚವಾಣಿ ಬ್ರಾಹ್ಮಣ ತರ್ಪಣಂಚ. ಸದಾ ಮಹಾತ್ಮರಿಗೆ ಕರೆಸ್ತಾರೆ, ಸದಾ ಊಟ ಮಾಡಿಸ್ತಾರೆ, ಸದಾ ಸತ್ಸಂಗದೊಳಗಿರ್ತಾರೆ. ಸದಾ ಕೇಳ್ಬೇಕು. ಎಲ್ಲರಿಗೂ ಕುಂತ ಹರಟಿ ಹೊಡಿತಿರ್ಬೇಕಾದ್ರೆ ನಮ್ಮಲ್ಲಿ ಇಷ್ಟೇ ಮಂದಿ ಅದಾರ. ಬೀದರ್ದಾಗ ಈ ಓಣೆ ಅಂದ್ರೆ ಪ್ರಸಿದ್ಧ ಓಣೆ ಇದೆ. ಹೆಚ್ಚಿನ ಮಂದಿ ಇಲ್ಲೇ ಅದ, ಎಷ್ಟೇ ಮಂದಿ ಅದಾರ. ಬರಂಗಿಲ್ಲ. ಎಲ್ಲ ಟೈಮ್ ಕಳೀತಾರೆ ಮನುಷ್ಯ, ಬರಂಗಿಲ್ಲ, ಬರುಗುಡಂಗಿಲ್ಲ. ಪಾಪ ದೇವೇ ಥಾಪ್, ಪಾಪ ಅವ್ರಿಗೆ ಬರುಗುಡಂಗಿಲ್ಲ, ತಿರುಗಿಸ್ತದೆ. ಪುಣ್ಯಾತ್ಮರೇ ಕೇಳಕ್ಕೆ ಬರ್ತಾರೆ, ಪುಣ್ಯಾತ್ಮರೇ ಗುಡಿಗೆ ಹೋಗ್ತಾರೆ, ಪುಣ್ಯಾತ್ಮರೇ ದಾನ ಮಾಡ್ತಾರೆ, ಪುಣ್ಯಾತ್ಮರೇ ಭಗವಂತನ ಹಾಡು ಹಾಡ್ತಾರೆ, ನಾಮಸ್ಮರಣೆ ಮಾಡ್ತಾರೆ. ಪಾಪಿಗೆ ಬರುಗುಡಂಗಿಲ್ಲ. ಯಾಕೆ? ಪುಣ್ಯ ಬೇಕು. ಬ್ರಾಹ್ಮಣ ತರ್ಪಣಂಚ. ಪ್ರವಚನಕ್ಕೆ ಎಲ್ಲರಿಗೂ ಬರಕ್ಕೆ ಆಗಂಗಿಲ್ಲ. ಯಾರೋ ಒಬ್ಬರು ಬಂದ್ರೆ ಎಷ್ಟು ಮಂದಿ ನೋಡಿ, ಈ ಕಡೆ ಹೆಚ್ಚಿದ್ದರೆ ಈ ಕಡೆ ಕಮ್ಮದ. ಒಬ್ಬ ಹೆಣ್ಮಗಳು ಪ್ರವಚನಕ್ಕೆ ಬರ್ತೀವಿ ಅಂತ ದಿನ ಬಂದು ಮುಂದೆ ಕುಂಡ್ರಕ್ಕೆ ಸ್ವಾಮಿಗಳು ನೋಡಿದ್ರು ನೋಡಿ ನಮಸ್ಕಾರ ಮಾಡಾಗ, ಅಮ್ಮ ದಿನ ಬರ್ತೀಯಲ್ಲಮ್ಮ, ಮನ್ಯಾಗ ಗಂಡರು ಮಕ್ಕಳು ಎಲ್ಲ ಅದ ಅತ್ತಿ ಅದ ಅಮ್ಮ ದಿನ ಬರ್ತಿ, 2 ಮಕ್ಕಳು ಹಡ್ದ ಹಾಕಿ, ಅಮ್ಮ ನಿನಗೆ ಎಷ್ಟು ವಯಸ್ಸಾಗ್ಯದ? ಸ್ವಾಮಿ ತೆರೆ ಮೇಲೆ ಕೈ ಆಡಿಸೋದು. ಗಂಡದ 4 ಮಕ್ಕಳು ಅಂತ ಹೇಳ್ತದೆ. 2 ವರ್ಷ ರೀ ಸ್ವಾಮಿ, 2 ವರ್ಷ ಆಗಿದೆ. ನಿನ್ನ ಗಂಡಗೆ 6 ತಿಂಗಳ. ನಿಮ್ಮ ಅತ್ತಿ ಅದು ಹುಟ್ಟಿಲ್ರಿ ಇನ್ನು. ಆಮೇಲೆ ಇದೆ ಅಂತದು ಮಾರ ಅತ್ತಿ ಇಲ್ಲೇ ಮಗ ಯಾಕೆ ಬಂದ? ಈಕಿಗೆ 2 ವರ್ಷ, ಗಂಡಿಗೆ 6 ತಿಂಗಳ, ಅತ್ತೆರೇ ಹುಟ್ಟಿಲ್ಲ ಅಂತ. ಏನು ಹಿಂಗ್ಯಾಕಂತಿ ಅಂದ್ರೆ ಸ್ವಾಮಿಗಳ ಹಿಂಗೆ ಪ್ರವಚನ ಪೂಜಾ ಪಾಠ ಮಾಡ್ಬೇಕು. ಈಗ 2 ವರ್ಷ ಆಯ್ತು ನಂಗೆ ತಲೆಯಾಗ ಬಂದದ್ದು ಮಾಡಕತ್ತೀನಿ. ಈಗ ನಮ್ಮ ಮನುಷ್ಯಳಾಗಿ ಹುಟ್ಟೋದು 2 ವರ್ಷ. ಎಲ್ಲಿ ತನಕ ಪರಮಾತ್ಮನ ಭಕ್ತಿ ಮಾಡಬೇಕು, ದಾನ ಮಾಡಿ ಧರ್ಮ ಬುದ್ಧಿ ಬರಂಗಿಲ್ಲ. ಅಂತಲೇ ನೀವು ಹುಟ್ಟಿಲ್ಲ ಅಂತ ಮನುಷ್ಯರೇ ಎಲ್ಲ ಧನನೇ ಅವು. ನನಗೆ ಪ್ರವಚನ ಕೇಳಬೇಕು, ಪೂಜೆ 2 ವರ್ಷ ಆಯ್ತು ಬುದ್ಧಿ, ಅದಕ್ಕೆ 2 ವರ್ಷ ಆಗಿದೆ ನಾನು ಹುಟ್ಟಿ. ಗಂಡ 6 ತಿಂಗಳ. ಹೇಳಿ
ಈಗಿಟ್ಟು ಜಲ್ದಿ ಎಬ್ಸಕತ್ತೀನಿ, ಜಳಕ ಮಾಡಕತ್ತದ, ಈಗಿಟ್ಟು ದೇವ್ರ ತೊಲಿ ಹೋಗಕತ್ತದ, ಒಮ್ಮೊಮ್ಮೆ ಯಾವ್ಯಾವ ಪ್ರವಚನ ಕರ್ಕೊಂಬರಕತ್ತೀನಿ. ಈಗ ಮನುಷ್ಯ ಆಗಿದ್ರೆ ಅದು 6 ತಿಂಗಳಾಯ್ತು ಅಂತ. ಮತ್ತೆ ಅದು ಹುಟ್ಟೇ ಇಲ್ಲ, ಎಂದು ಪೂಜೆ ಇಲ್ಲ, ಪಾಠ ಇಲ್ಲ, ಪ್ರವಚನ ಇಲ್ಲ, ಅದೇನು ಹುಟ್ಟೇ ಇಲ್ಲ. ಅದು ದನನೇ ಅದ, ಮನುಷ್ಯನೇ ಅಲ್ಲ ಅಂದಕ್ಕೆ. ಯವ್ವ ಇದು ನೋಡಿ ನನ್ನ ಸುದ್ದಿ ಏನು ಮಾಡಲಿ ಅಂತ, ಎಂಥ ಸುದ್ದಿ ಎಂಥದ್ದು ಯವ್ವ ಅಂತ ತಿಳ್ಕೊಂಡು ಅಂದ್ರಂತೆ. ಹಾಗೆ ಲಕ್ಷ್ಯ ಇಡ್ರಿ, ನೀವು ಈ ಕಡೆ ಮನಸ್ಸು ಮಾಡಲಿಲ್ಲ ಅಂದ್ರೆ ಹುಟ್ಟೇ ಇಲ್ಲ, ಮನುಷ್ಯರಾಗಿ ಹುಟ್ಟೇ ಇರೋ ದನನೇ ಇದ್ದೇವೆ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಪರಮಾತ್ಮ ನಮಗೆ ಈ ದೇಹ ಕೊಟ್ಟದ್ದು ಪರಮಾತ್ಮನಿಗಾಗಿ, ಪರಮಾತ್ಮ ನಮಗೆ ಈ ದೇಹ ಕೊಟ್ಟದ್ದು ಭಕ್ತಿಗಾಗಿ, ಪರಮಾತ್ಮ ಈ ದೇಹ ಕೊಟ್ಟದ್ದು ಪರಮಾತ್ಮನ ಚಿಂತನೆ ಭಜನೆ ಮಾಡಲಿಕ್ಕಾಗಿ ಆಗ್ಯದ. ಅದಕ್ಕೆ ಈ ದೇಹ ಪರಮಾತ್ಮನ ಉಪಕಾರ ಅದ ನಮ್ಮ ಮೇಲೆ. ನೋಡಿ ಎರಡು ಚಂದ, 2 ಕಣ್ಣು ಕೊಟ್ಟಾನ, 2 ಕೈ ಕೊಟ್ಟಾನ, 2 ಕಾಲು ಕೊಟ್ಟಾನ, ಕಿವಿ ಕೊಟ್ಟಾನ, ಬಾಯಿ ಕೊಟ್ಟಾನ. ಅದಕ್ಕೆ ನಾರಾಯಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ, ನಾಲಿಗೆ ಕೃಷ್ಣ ಎನ್ನಬಾರದೆ. ಪರಮಾತ್ಮ ಶಿವ ಶಿವ ಅನ್ಲಿಲ್ಲ ಅಂದ್ರೆ ಈ ನಾಲಿಗೆ ಅದಕ್ಕೆ ಬಂತರಿ, ದೇವ್ರು ನೋಡಿದ್ರೆ ಈ ಕಣ್ಣೆ ಅದಕ್ಕೆ ಬಂತರಿ, ಪರಮಾತ್ಮನ ಕೀರ್ತನೆ ಕೇಳಿದ್ರೆ ಈ ಕಿವಿ ಅದಕ್ಕೆ ಬಂತರಿ, ಅದಕ್ಕೆ ಬಂತರಿ. ದನದ ಕಿವಿ, ದನದ ಕೈಯ, ದನದ ಕಣ್ಣು ಆದಂಗೆ ಆಗಬಾರ್ದು. ಪುಣ್ಯಾತ್ಮರೇ, ನಮ್ಮ ಜೀವನದಲ್ಲಿ ನಾವು ಪುಣ್ಯವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಉಪಕಾರ ಭಾಳ ಜರೂರಿ ಅದ. ಉಪಕಾರ ಮಾಡಿದವರಿಗೆ ಉಪಕಾರ ಮಾಡಬೇಕು, ಅಪಕಾರ ಮಾಡಿದವರಿಗೆ ಉಪಕಾರ ಮಾಡಬೇಕು. ಮನುಷ್ಯನಿಗೆ ಕೇಳ್ತಾರೆ, ಅವು ಎಂತೆಂಥವ್ರು ಮಾಡ್ಯಾರ, ಅಪಕಾರ ಮಾಡಿದವರು ಉಪಕಾರ ಮಾಡ್ಯಾರ ಅಂತ. ಅಂಥವ್ರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಆ ಉಪಕಾರದ ಮಹತ್ವ ಮತ್ತು ನಾಳೆಗೆ ಅದನ್ನು ಹೇಳೋಣ ಅಂತ ಹೇಳಿ ಮುಗಿಸ್ತಾರೆ.